ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾವು ನಮ್ಮ ಬದುಕಿನಲ್ಲಿ ನಮ್ಮ ಉಸಿರಾಟ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಂಗೆ ಉಸಿರಾಡಬಹುದು, ಆದರೆ ಅದು ನಿರಂತರವಾಗಿ ಆಗೋದಿಲ್ಲ. ಅಂದರೆ ನಮ್ಮ ಇಡೀ ದೇಹದಲ್ಲಿ ಏನೇ ವಿಚಾರಗಳಾದರೂ ಕೂಡ ನಾವು ಹೇಳಿದಾಗೆ ಯಾವುದು ಏನೂ ಕೇಳೋದಿಲ್ಲ. ಆದರೆ ಕೆಲವು ಸೂಚನೆ ಸಲಹೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ದೇಹ ನಾವು ಹೇಳ್ದಾಗ ಕೇಳುತ್ತೆ ಅಂತ ಹೇಳ್ತಾರೆ. ಅಂದರೆ ವೈದ್ಯಕೀಯವಾಗಿ ಮಾತನಾಡೋದು ಅಂತ ಹೇಳಿದ್ರೆ ವೈದ್ಯರು ಹೇಳುವಂಥ ಪರಿಪಾಲನೆಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಆರೋಗ್ಯಕರವಾದಂಥ ಬದುಕನ್ನು ನಡೆಸ್ಬೋದು ಅಂತ. ಆದರೆ ಎಷ್ಟೋ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ಬೇಡ ಅಂತ ಹೇಳಿದ್ರೆ ತೆಗೆದುಹಾಕ್ಬೋದು, ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ನಾವು ವಾಡಿಕೆಯಲ್ಲಿ ಮಾತನಾಡ್ತೀವಿ. ಯಾಕೆ ಈ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಏನೇ ಇಷ್ಟಪಟ್ಟು ತಿಂದರೂ ನಮ್ಮ ದೇಹ ಅದು ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದು ನಾವಲ್ಲ, ನಮ್ಮ ದೇಹದ ಒಳಗೆ ನಡೆಯುವಂಥ ಕ್ರಿಯೆಗಳು. ಅದರಲ್ಲೂ ವಿಶೇಷವಾಗಿ ನಮ್ಮ ದೇಹಕ್ಕೆ ಬೇಡದೇ ಇರೋ ವಸ್ತುಗಳನ್ನು ಬೇಡ ಅಂತ ಹೇಳಿ ತ್ಯಜಿಸೋದಕ್ಕೆ ಬಹುಮುಖ್ಯವಾದಂಥ ಪಾತ್ರ ವಹಿಸೋದು ಅಂತ ಹೇಳಿದ್ರೆ ಮೂತ್ರಪಿಂಡಗಳು, ಅಂದರೆ ಕಿಡ್ನಿಗಳು. ಹಾಗಾಗಿ ನಮ್ಮ ದೇಹದ ಎಲ್ಲ ತ್ಯಾಜ್ಯವನ್ನು ಹೊರಗಡೆ ಕಳಿಸ್ಬೇಕು ಅಂತ ಹೇಳಿದ್ರೆ ಮೂತ್ರಪಿಂಡ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಅದಕ್ಕೇನು ಪೂರಕವಾಗಿ ಬೇಕಾಗಿರೋದು ಅಂತ ಹೇಳಿದ್ರೆ ಮತ್ತೆ ನಾವು ವೈದ್ಯರ ಸಲಹೆಗಳನ್ನು ತೆಗೆದುಕೊಳ್ಬೇಕು. ಹಾಗಿದ್ರೆ ಏನಪ್ಪ ವಾರದ ಅತಿಥಿ ಇವತ್ತು ವೈದ್ಯಕೀಯ ಕಾರ್ಯಕ್ರಮ ಆಗೋಗಿದೆಯಾ? ಇಲ್ಲ ರೀ, ವೈದ್ಯರು ನಮ್ಮ ಜೊತೆಗೆ ಇದ್ದರೂ ಕೂಡ ನಮಗೆ ಒಂದಷ್ಟು ಮಾಹಿತಿ ಜೊತೆಗೆ ಅವರ ಬದುಕನ್ನು ಕೂಡ ತಿಳ್ಕೊಳ್ಳುವಂಥ ಸಂಚಿಕೆ ಇದಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಮೂತ್ರಪಿಂಡ ತಜ್ಞರಾಗಿ ಅವರು ಮಾಡಿರೋಂಥ ಕೆಲಸಗಳು, ನಿಲುವುಗಳು ನಮಗೆ ಮತ್ತೆ ವೈದ್ಯಕೀಯ ಕ್ಷೇತ್ರದ ಕೌತುಕಗಳು ಇನ್ನೂ ಹೆಚ್ಚಿನದ್ದಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದಾರೆ. ವಿಶೇಷ ಅನ್ನೋದಾದರೆ ಬರೀ ವೈದ್ಯರಾಗಿ ತಜ್ಞರಾಗಿ ಮಾತ್ರವಲ್ಲದೆ ಒಬ್ಬ ಪ್ರಾಧ್ಯಾಪಕರಾಗಿ ಅಥವಾ ಪ್ರೊಫೆಸರ್ ಆಗಿ ಮಾಡಿದಂಥ ಕೆಲಸಗಳು ಕೂಡ ಅಷ್ಟೇ ಅವಿಸ್ಮರಣೀಯ. ಜೊತೆಗೆ ಆಡಳಿತ, ಹೀಗೆ ಇವೆಲ್ಲದರ ಜೊತೆಗೆ ಅವರ ಸಾಧನೆಗೆ ಹಲವು ಪ್ರಶಸ್ತಿ ಅಂತ ಹೇಳಿದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಚಂದನದ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಒಬ್ಬ ವೈದ್ಯರಾಗಿ ಇವರು ಮಾಡುವಂಥ ಕೆಲಸಗಳ ಜೊತೆಗೆ ಸಮಾಜ ಸುಧಾರಕರಾಗಿ ಬಡವ ಬಲ್ಲಿದ ಎನ್ನದೆ ಪ್ರತಿಯೊಬ್ಬರಿಗೂ ಮಿಡಿಯುವಂಥ ಹೃದಯ ಇದೆ. ಜೊತೆಗೆ ಆಸಕ್ತ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ನೀಡುವಂಥ ಗುಣ ಇದೆ. ಎಲ್ಲ ರೀತಿಯಲ್ಲೂ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಯಾವುದೇ ದೃಷ್ಟಿಯಲ್ಲಿ ನೋಡೋದಾದರೂ ಕೂಡ ಮಾದರಿಯಾಗಿ ನಿಲ್ಲುವಂಥ ವ್ಯಕ್ತಿತ್ವ ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಹಾಗಾದರೆ ಮತ್ಯಾಕೆ ತಡ, ಆ ಸಾಧಕರು ಯಾರು, ಆ ವ್ಯಕ್ತಿತ್ವ ಯಾರು ಅನ್ನೋದರ ಬಗ್ಗೆ ಒಂದು ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ. ಡಾಕ್ಟರ್ ಎಚ್ ಸುದರ್ಶನ್ ಬಲ್ಲಾಳ್ ಅವರು ಮಣಿಪಾಲದ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ಅತ್ಯುತ್ತಮ ವಿದ್ಯಾರ್ಥಿ, ಬ್ಲೂ ರಿಬನ್ ಪ್ರಶಸ್ತಿ ಪುರಸ್ಕೃತರು ಮತ್ತು MBBS ಹಾಗೂ MDಯಲ್ಲಿ ಅನೇಕ ಚಿನ್ನದ ಪದಕಗಳನ್ನು ಪಡೆದು ಅಮೆರಿಕಾದಲ್ಲಿ ಹೆಚ್ಚಿನ ತರಬೇತಿ ಪಡೆದು ಇಂಟರ್ನಲ್ ಮೆಡಿಸಿನ್, ನೆಫ್ರಾಲಜಿ ಮತ್ತು ಕ್ರಿಟಿಕಲ್ ಕೇರ್ನಲ್ಲಿ ಟ್ರಿಪಲ್ ಬೋರ್ಡ್ ಪ್ರಮಾಣೀಕೃತಗೊಂಡ ಕೆಲವು ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಆರಂಭದಿಂದಲೂ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ ಮತ್ತು ಮೂತ್ರಪಿಂಡ ಶಾಸ್ತ್ರದ ನಿರ್ದೇಶಕರಾಗಿ ಪ್ರಸ್ತುತ ಮಣಿಪಾಲ್ ಆಸ್ಪತ್ರೆಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ನೆಫ್ರಾಲಜಿ ಸ್ನಾತಕೋತ್ತರ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿದ ಮೊದಲಿಗರು ಮತ್ತು ಕರ್ನಾಟಕದಲ್ಲಿ ಮೊದಲ ಶವ ಮೂತ್ರಪಿಂಡ ಕಸಿ ಮಾಡಿದ ಅಪರೂಪದ ವೈದ್ಯರು, ಅತ್ಯುತ್ತಮ ಶಿಕ್ಷಕರು ಮತ್ತು ಸಹಾನುಭೂತಿಯುಳ್ಳ ವೈದ್ಯರು. ಇವರ ವೈದ್ಯಕೀಯ ಸಾಧನೆಗೆ ಸಂದ ಪ್ರಶಸ್ತಿ ಮತ್ತು ಮನ್ನಣೆಗಳು: ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಆಫ್ ಸೈನ್ಸ್, ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, BC ರಾಯ್ ಪ್ರಶಸ್ತಿ, ನಮ್ಮ ಬೆಂಗಳೂರು ಪ್ರಶಸ್ತಿ, ವೈದ್ಯರತ್ನ ಪ್ರಶಸ್ತಿ, ಸಾಗರ್ ಪ್ರಶಸ್ತಿಗಳು, ಬಲೀಂದ್ರ ಪ್ರಶಸ್ತಿ, ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯಿಂದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ, ದೂರದರ್ಶನ ಚಂದನ ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ ಮುಂತಾದವು. ಉಚಿತ ಮಕ್ಕಳ ಮೂತ್ರಪಿಂಡ ಕಸಿ, ಬಡವರಿಗೆ ವರ್ಷಕ್ಕೆ 1,000 ಉಚಿತ ಡಯಾಲಿಸಿಸ್, ಆಂಬ್ಯುಲೆನ್ಸ್ ಸೇವೆ, ಕಿಡ್ನಿ ಕಸಿ ರೋಗಿಗಳಿಗೆ ಸಬ್ಸಿಡಿ, ಉಡುಪಿ ಜಿಲ್ಲೆಯ ಹೆಬ್ರಿ ಎಂಬ ಹಳ್ಳಿಯ ಬಡ ಗ್ರಾಮಸ್ಥರಿಗೆ ಆರೋಗ್ಯ ವಿಮೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳು, ಹೀಗೆ ತಮ್ಮ ಮಾನವೀಯ ಮೌಲ್ಯಗಳನ್ನು, ಸಾಮಾಜಿಕ ಕೆಲಸಗಳನ್ನು ಮಾಡುವ ಮೂಲಕ ಮೆರೆದಿದ್ದಾರೆ ಡಾಕ್ಟರ್ ಎಚ್ ಸುದರ್ಶನ್ ಬಲ್ಲಾಳ್. ಅವರಿಗೆ ಅಭಿನಂದನೆಗಳು. ಮಣಿಪಾಲ್ ಆಸ್ಪತ್ರೆಯ ಅಧ್ಯಕ್ಷರು ಹೌದು, ಖ್ಯಾತ ಮೂತ್ರಪಿಂಡ ತಜ್ಞರು ಹೌದು, ಸೆಲೆಬ್ರಿಟಿ ಡಾಕ್ಟರ್ ಅಂದರೆ ತಪ್ಪಾಗಲಾರದು. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಚಂದನ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನನ್ನು ವಾರದ ಅತಿಥಿಯಾಗಿ ಇಲ್ಲಿ ಆಹ್ವಾನಿಸುವುದು ನನಗೆ ಬಹಳ ಸಂತೋಷವಾಗಿದೆ.
ನಾನು ನಿಮಗೆ ಆಭಾರಿಯಾಗಿದ್ದೇನೆ. ರೋಗಿಗಳ ಪಾಲಿಗೆ ನಿಜವಾದ ಹೀರೋ ಅಂದರೆ ಡಾಕ್ಟರ್ ಆಗಿರ್ತಾರೆ ಸರ್. ಅದರ ಜೊತೆಗೆ ತಾವು ಕೂಡ ಅಂದರೆ ಬಹಳ ಚಿರಪರಿಚಿತರಾಗಿದ್ದೀರಿ. ನೀವು ಒಬ್ಬ ಖ್ಯಾತ ವೈದ್ಯರಾಗಿ ಇಷ್ಟು ಸುದೀರ್ಘ ಕಾಲದ ನಿಮ್ಮ ವೃತ್ತಿ ಬದುಕಿನಲ್ಲಿ ಬಹಳಷ್ಟು ಜನರಿಗೆ ಹತ್ತಿರವಾಗಿದ್ದೀರಿ. ಇವತ್ತು ಬಹುಶಃ ನಮಗೆ ಹೇಗಿದ್ದೀರಿ ಅಂತ ಕೇಳುವಂಥ ಒಂದು ಅವಕಾಶ. ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೇನೆ, ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ವೈದ್ಯರಾಗಿ ರೋಗಿಗಳಂದರೆ ಯಾವ ಮನಸ್ಥಿತಿ ಅಂದರೆ ದೇಹದ ಸಂಪೂರ್ಣವಾಗಿ ಅಂದರೆ ದೇಹಕ್ಕೆ ಹುಷಾರು ತಪ್ಪದಾಗಲೇ ಡಾಕ್ಟರ್ ಹತ್ರ ಬರೋದಂತೆ, ಆದರೆ ಅದರ ಜೊತೆಗೆ ಬಹಳ ಸೂಕ್ಷ್ಮ ಮನಸ್ಥಿತಿಯಲ್ಲೂ ಇರ್ತಾರೆ. ಬರೀ ಗುಳಿಗೆ ಮಾತ್ರೆ ಇಂಜೆಕ್ಷನ್ ಇದಲ್ಲ ಚಿಕಿತ್ಸೆ ಅನ್ನೋಂಥದ್ದು. ನೀವು ನೋಡಿದ ಕೂಡಲೇ ನೀವು ಆಡುವಂಥ ಮಾತುಗಳಾಗಿರಬಹುದು, ಒಂದು ಟಚ್ ಆಗಿರಬಹುದು, ಆ ಎಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ನೀವು ರೋಗಿಗಳನ್ನು ಕಾಣುವಂಥದ್ದು ಬಹುಶಃ ತುಂಬ ಖುಷಿ ಕೊಡುವಂತಹ ಸಮಯ ಅಂತ ಅನಿಸುತ್ತೆ. ಹೇಗೆ ಅನಿಸುತ್ತೆ ಸರಿ? ಒಂದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ. ಯಾಕಂದರೆ ಅವರು ತುಂಬ ಕಷ್ಟದಿಂದ ಬರ್ತಾರೆ, ಅವ್ರ ಮನೆಯವರು ತುಂಬ ಟೆನ್ಷನಲ್ಲಿರ್ತಾರೆ. ನಾವು ಅವರನ್ನು ಸ್ವಲ್ಪ ಚೆನ್ನಾಗಿ ಮಾತಾಡಿ ಅವ್ರ ಜೊತೆ ಸ್ಮೈಲ್ ಮಾಡಿ ಅವರ ಬೆನ್ನು ತಟ್ಟಿ ಮಾತಾಡಿದ್ರೆ ಅದೇ ಖುಷಿಯಾಗುತ್ತೆ. ನಾನು ತುಂಬ ಸಲ ನೋಡಿದ್ದೀನಿ. ಈಗ ಕೋವಿಡ್ ಆದಮೇಲೆ ಟೆಲಿಮೆಡಿಸಿನ್ ಬಂದಿದೆ. ಸೊ ಹೆಚ್ಚಾಗಿ ನಾನು ದಿನ ಪೇಷಂಟ್ಸ್ ನೋಡುವವರನ್ನು ಟೆಲಿಮೆಡಿಸಿನಲ್ಲಿ ನೋಡ್ಬೋದು. ಏನಾದರೂ ಪ್ರೊಸೀಜರ್ ಮಾಡಬೇಕಿದ್ರೆ ಮಾತ್ರ ಅವರು ಆಸ್ಪತ್ರೆಗೆ ಬರಬೇಕಾಗಿತ್ತೆ. ಆದರೆ ನಾನೀಗ ಕೋವಿಡ್ ಟೈಮಲ್ಲಿ ತುಂಬ ಜನರು ತುಂಬ ದೂರದಿಂದ ಬರ್ತಾರೆ ನಮ್ಮನ್ನು ನೋಡಲಿಕ್ಕೆ. ಒಂದು ಪೇಷಂಟ್ ಆಸ್ಸಾಮಿಂದ ಬರ್ತಾಯಿದ್ರು. ಅವರಿಗೆ ಬಂದು ಹೋಗಲಿಕ್ಕೆ 1 ವಾರ ಟೈಮ್ ಬೇಕಾಗಿತ್ತು. ಬಂದು ನನ್ನ ಜೊತೆ ಒಂದು 10-20 ನಿಮಿಷ ಮಾತಾಡಿ ಹೋಗ್ತಾಯಿದ್ರು ವಾಪಸ್ಸು. ಇದು ಕೋವಿಡ್ ಬಂದ ಮೇಲೆ ಅದು ನಿಂತು ಹೋಯಿತು. ಆದರೆ ಅದಕ್ಕೆ ಟೆಲಿಮೆಡಿಸಿನ್ ಬಗ್ಗೆ ಅವರ ಮಗಳು ನನಗೆ ಕನೆಕ್ಷನ್ ಕೊಟ್ಟರು. ನೀವು ನಂಬಲಿಕ್ಕಿಲ್ಲ, ಅವರು ಅಲ್ಲಿ ಒಂದು ಕೌ ಶೆಡ್ಡಲ್ಲಿ ಕೂತ್ಕೊಂಡು ಕೌಸಿದ್ದು ಅವರ ಹಿಂದುಗಡೆ ಅವ್ರನ್ನ ಹತ್ರ ಮಾತಾಡಿದ್ರು. 10 ನಿಮಿಷದಲ್ಲಿ ಕೆಲಸ ಆಯಿತು. ನಮ್ಮ ಟೆಲಿಮೆಡಿಸಿನ್ ಮುಗಿತು. ಆಮೇಲೆ ಕೋವಿಡ್ ಹೋದ್ಮೇಲೆ ಅವರು 1 ವಾರ ನಾನು ನೋಡ್ತೀನಿ ಅವ್ರು ಬಂದಿದ್ದಾರೆ ಅಲ್ಲಿಂದ ಇಲ್ಲಿಗೆ. ಸೊ ನಾನು ಕೇಳಿದೆ, ನಿಮಗೆ ಟೆಲಿಮೆಡಿಸಿನಲ್ಲಿ ಆಗೋ ಕೆಲಸದಲ್ಲಿ ನೀವು ಇಷ್ಟು ದೂರ 1 ವಾರ ಪ್ರಯಾಣ ಮಾಡಿ ಯಾಕೆ ಬಂದಿದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳಿದರು, ನಿಮ್ಮ ಮುಖ ನೋಡಿ, ನಿಮ್ಮ ಹತ್ರ ಮಾತಾಡಿ, ನೀವು ನನ್ನ ಚೆಸ್ಟನ್ನು ಆಸ್ಕಲ್ಟೇಟ್ ಮಾಡಿ ನನಗೆ ಪ್ರಿಸ್ಕ್ರಿಪ್ಷನ್ ಕೈಯಲ್ಲಿ ಕೊಟ್ಟರೆ ನನಗೆ ಸಂತೋಷ. ಎಷ್ಟು ಕಷ್ಟ ಆದ್ರೂ ಅದಕ್ಕೋಸ್ಕರ ಬಂದಿದ್ದೇನೆ ಅಂತ. ಹಾಗೆ ಬೆಂಗಳೂರಿಂದನೂ ತುಂಬ ಜನರಿಗೆ ಕನಕಪುರ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ 1-2 ಗಂಟೆ ದಾರಿ ಆಗುತ್ತೆ. ಅಂಥವ್ರು ನಾನು ಎಷ್ಟು ಸಲ ಹೇಳಿದ್ರು ಅವರಿಲ್ಲ, ನಾವು ಬಂದು ಕಾದು ನಿಮ್ಮನ್ನು ನೋಡಿಕೊಂಡೇ ಹೋಗ್ತೀವಿ ಅಂತ ಹೇಳ್ತಾರೆ. ಇದು ಐ ಥಿಂಕ್ ನಮ್ಮ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ಪನ್ನು ಸ್ಟ್ರೆಂಗ್ತನ್ ಮಾಡುತ್ತೆ. ಮೂತ್ರಪಿಂಡದ ವಿಚಾರಗಳಿಗೆ ಬಂದಾಗ ಸರ್, ಇವತ್ತು ಒಂಥರ ಸರ್ವೇ ಸಾಮಾನ್ಯ ಆಗಿದೆಯಾ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಒಂದು ರೇಷಿಯೋ ಅಂತ ತಗೊಂಡಾಗ ಏನಿದೆ ಸರ್? ಅಂದರೆ ಕಿಡ್ನಿಯ ವೈಫಲ್ಯತೆ ಅಥವಾ ಗುಣಮಟ್ಟದಲ್ಲಿ ಚೆನ್ನಾಗಿರುವಂಥ ಕಿಡ್ನಿಯ ವ್ಯಕ್ತಿಗಳು ಎಷ್ಟರ ಮಟ್ಟಿಗಿದ್ದಾರೆ ಸರ್? ಈಗ ನೀವು ತಿಳಿದಿರುವಂತೆ ಈ ಕಿಡ್ನಿ ವೈಫಲ್ಯತೆ ಬೇರೆ ಬೇರೆ ಸ್ಟೇಜಸ್ ಅಂದರೆ ತುಂಬ ಲೇಟ್ ಸ್ಟೇಜಸ್ ಅಂದರೆ ಡಯಾಲಿಸಿಸ್, ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ಅಂಥವರು ಪ್ರತಿ ವರ್ಷಕ್ಕೆ ಭಾರತದಲ್ಲಿ 2 ಲಕ್ಷ ಜನ ಇರ್ತಾರೆ. ಅದರ ಒಂದು 10 ಪಟ್ಟು ಜಾಸ್ತಿ ಜನ ಬೇರೆ ವೈಫಲ್ಯದವರು ಇರ್ತಾರೆ. ಸೊ ನಾವು 100 ಪೇಷಂಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ತೀವಿ ಕಿಡ್ನಿ ವೈಫಲ್ಯ ಇರುವವರು. ಆದರೆ ಎಲ್ಲರಿಗೂ ಇದು ಡಯಾಲಿಸಿಸ್, ಟ್ರಾನ್ಸ್ಪ್ಲಾಂಟ್ ಬೇಕಂತಲಿಲ್ಲ. ಆದರೆ ವರ್ಷಕ್ಕೆ 1.5-2 ಲಕ್ಷ ಜನರಿಗೆ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ. ಇದು ಅನ್ಫಾರ್ಚುನೇಟ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ ಇವಾಗ. ಯಾಕಂದರೆ ಒಂದು ಅವೇರ್ನೆಸ್ ಜಾಸ್ತಿ ಇದೆ, ಎರಡನೇದು ಇದಕ್ಕೆ ಮೇಯ್ನ್ ಕಾರಣ ಡಯಾಬಿಟೀಸು. ಆ್ಯಂಡ್ ನಮ್ಮ ಭಾರತ ದೇಶ ಈಗ ಡಯಾಬಿಟಿಸ್ ಕ್ಯಾಪಿಟಲ್ ಅಂತಲೇ ರೆಕಗ್ನೈಸ್ ಆಗಿದೆ. ಹಾಗಾಗಿ ಡಯಾಬಿಟಿಸ್ ಜಾಸ್ತಿ ಇರೋದ್ರಿಂದ ಕಿಡ್ನಿ ವೈಫಲ್ಯ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ದೇಹದ ಎಲ್ಲ ಅಂಗಾಂಗಗಳಲ್ಲಿ ಕಿಡ್ನಿ ಬಹಳ ಚರ್ಚೆಗೆ ಒಳಗಾಗುತ್ತೆ ಸರ್. ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, 2 ಕಿಡ್ನಿ ಇದೆಯಲ್ಲ, ಒಂದು ಮಾರ್ಕೊಂಡು ಬದುಕ್ಬಿಡೋಣ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಜೊತೆಗೆ ವೈದ್ಯಕೀಯವಾಗಿ ಮಾತಾಡೋದಾದರೆ 2 ಮೂತ್ರಪಿಂಡಗಳಲ್ಲಿ ಅಕಸ್ಮಾತಾಗಿ ಒಂದು ಕಿಡ್ನಿ ವೈಫಲ್ಯಕ್ಕೆ ಒಳಗಾದರೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ, ಇನ್ನೊಂದು ಕಿಡ್ನಿ ಆ ಎಲ್ಲ ಪಾತ್ರವನ್ನು ನಿಭಾಯಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನನಗೆ 2 ಪ್ರಶ್ನೆ ಸರ್. ಅಂದರೆ 2 ಮೂತ್ರಪಿಂಡಗಳು ಅಂದರೆ ಒಂದು ಅನವಶ್ಯಕನ ಅನ್ನುವಂಥದ್ದು, ಜೊತೆಗೆ ಕಿಡ್ನಿ ಅಷ್ಟು ಬೆಲೆ ಬಾಳುತ್ತಾ ಅನ್ನುವಂಥದ್ದು ಸರ್. ಈಗ ನೀವು ಭಾಳಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿದ್ರಿ. ಈಗ ನಾನು ಅಮೆರಿಕದಿಂದ ವಾಪಸ್ ಬರುವಾಗ ಜನರಿಗೆ ಕಿಡ್ನಿ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಯಾರು ಇದ್ರು ಈಗ ಕಿಡ್ನಿ ಎಲ್ಲಿದೆ ಅಂತ ತೋರಿಸಿದ್ರೆ ಭಾಳ ಆ ಕಡೆ ಈ ಕಡೆ ನೋಡೋದೆಲ್ಲ ಇರ್ತಿತ್ತು. ಆ್ಯಂಡ್ ಒಂದು ಸಲ ಅವರು ಪೇಷಂಟ್ ಬಂದಿದ್ದರು, ಅವರಿಗೆ ಕಿಡ್ನಿ ಡೊನೇಟ್ ಮಾಡಬೇಕು ಅಂತೇಳಿ ಅವರ ವೈಫನ್ನು ಕರ್ಕೊಂಡು ಬಂದರು. ಕಡೆಗೆ ನಂತರ ಎಲ್ಲ ಆ ಪರೀಕ್ಷೆ ಆದಮೇಲೆ ಕೇಳಿದ್ರು, ಹೆಂಗಸರಿಗೆ ಕಿಡ್ನಿ ಇರುತ್ತಾ ಅಂತ. ಸೊ ನಾನು ಅದಕ್ಕೆ ಹೇಳಿದೆ, ಕಿಡ್ನಿ ಎಲ್ರಿಗೂ ಇರುತ್ತೆ, ಗಂಡಸರಿಗೂ ಇರುತ್ತೆ, ಹೆಂಗಸರಿಗೂ ಇರುತ್ತೆ. ಆಮೇಲೆ ಕಿಡ್ನಿ ಎಲ್ಲಿದೆ, ಅದು ಏನು ಕೆಲಸ ಮಾಡ್ತಿದೆ ಅಂತೆಲ್ಲ ವಿವರ ಮಾಡಿದ್ವಿ. ಆದರೆ ಜನರಿಗೆ ಕಿಡ್ನಿ ಬಗ್ಗೆ ಅರಿವೇ ಇರಲಿಲ್ಲ. ಹಾರ್ಟ್ ಬಗ್ಗೆ ಗೊತ್ತಿತ್ತು, ಬ್ರೈನ್ ಬಗ್ಗೆ ಗೊತ್ತಿತ್ತು, ಲಿವರ್ ಬಗ್ಗೆನೂ ಗೊತ್ತಿತ್ತು, ಆದರೆ ಕಿಡ್ನಿ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ಅಫ್ಕೋರ್ಸ್ ಅವೇರ್ನೆಸ್ ತುಂಬ ಜಾಸ್ತಿ ಆಗಿದೆ. ನಾವು ಫಸ್ಟ್ ಬಂದಲ್ಲಿ ತುಂಬ ಕ್ಯಾಂಪ್ ಮಾಡ್ತಾಯಿದ್ವಿ ಕಿಡ್ನಿ ಬಗ್ಗೆ ಅವೇರ್ನೆಸ್ ಕೊಡಲಿಕ್ಕೆ.
ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರ, ಇದು ಕಿಡ್ನಿ 2 ಕಿಡ್ನಿ ಯಾಕೆ ಇದೆ ಅಂತ. ನಾನು ದೇವರಲ್ಲಿ ನಂಬ್ತೇನೆ, ಹಾಗಾಗಿ ದೇವರು ನಮಗೆ ಬೋನಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ಈಗ ಹಾರ್ಟ್ ಫೇಲ್ ಆದರೆ ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಲಿವರ್ ಫೇಲ್ ಆದ್ರೂ ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಕಿಡ್ನಿ ಫೇಲ್ ಆದರೆ ಯಾರಾದರೂ ಇನ್ನೊಬ್ಬರು ನಮಗೆ ಒಂದು ಕಿಡ್ನಿಯನ್ನು ಕೊಡ್ಬೋದು. ಹಾರ್ಟ್ ಮತ್ತು ಲಿವರ್ಗೆ ನಾವು ಬೇರೆ ಬ್ರೈನ್ ಡೆಡ್ ಆದವ್ರದ್ದೇ ತೆಗಿಬೇಕಾಗತ್ತೆ. ಆದರೆ ಕಿಡ್ನಿ ಈಗ ನಿಮ್ಮ ಹತ್ರ ಒಂದು ಎಕ್ಸ್ಟ್ರಾ ಕಿಡ್ನಿ ಇರೋದ್ರಿಂದ ಯಾರಾದ್ರು ನಿಮಗೆ ತುಂಬ ಬೇಕಾದವ್ರಿಗೆ ತೊಂದರೆ ಇದ್ದರೆ ನಿಮ್ಗೆ ಇಷ್ಟಪಟ್ಟರೆ ಒಂದು ಕಿಡ್ನಿ ಕೊಡ್ಬೋದು. ಹಾಗಾಗಿ ದೇವರು ನಿಮಗೆ ಒಂದು ಬೋನಸ್ ಕೊಟ್ಟಿದ್ದಾರೆ. ಡಾಕ್ಟ್ರೇ, ನಾವು ತುಂಬ ಜನ ವೈದ್ಯರ ಜೊತೆ ಮಾತನಾಡಬೇಕಾದ್ರೆ ಅಥವಾ ಅವರ ಇಂಟರ್ವ್ಯೂಗಳನ್ನು, ಅವರ ಆರ್ಟಿಕಲ್ಗಳನ್ನು ನೋಡಬೇಕಾದ್ರೆ ತುಂಬ ವೈದ್ಯರು ಹೇಳೋ ಮಾತೇನಂತ ಹೇಳಿದ್ರೆ, ನನ್ನ ಮನೆಯಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ನಡೀತು, ಸೊ ನಾನು ಅದಕ್ಕೆ ಈ ರೀತಿಯ ಎಕ್ಸ್ಪರ್ಟೈಸ್ ಆಗುವಂಥ ಡಾಕ್ಟರ್ ಆಗಬೇಕು ಅಂತ ಆಯ್ಕೆ ಮಾಡ್ಕೊಂಡು ನಾನು ಈ ಪ್ರೊಫೆಷನಿಗೆ ಬಂದೆ. ಈ ಥರದ ತುಂಬ ವಿಚಾರಗಳನ್ನು ಕೇಳಿದ್ದೇವೆ. ಸೊ ಹಾಗಿದ್ರೆ ಸುದರ್ಶನ್ ಬಲ್ಲಾಳ್ ಅವರು ಇಂಥ ಯಾವುದಾದ್ರೂ ಇನ್ಸಿಡೆಂಟಿಂದ ನೀವು ಇದಕ್ಕೆ ಬಂದ್ರಾ ಅಥವಾ ನೀವು ಇಷ್ಟಪಟ್ಟು ಈ ಪ್ರೊಫೆಷನ್ ತೊಗೊಂಡ್ರಾ ಸರ್? ಇದು ಬಹಳಷ್ಟು ಇಂಪಾರ್ಟೆಂಟ್ ವಿಷಯ. ಯಾಕಂದರೆ ನನ್ನ ಟೈಮಲ್ಲಿ ನಾನು ಓದ್ತಿರುವಾಗ ಹೆಚ್ಚಾದವ್ರು ಕಿಡ್ನಿ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಹೆಚ್ಚಾಗಿ ಕಾರ್ಡಿಯಾಲಜಿ ಆಗಬೇಕು, ನ್ಯೂರಾಲಜಿ ಆಗಬೇಕು ಇದೇ ಅಂತ ತಿರುಗಾಡ್ತಿದ್ರು. ನಾನು ಮಣಿಪಾಲದಲ್ಲಿ MD ಮಾಡುವಾಗ ನೀವು ಕೇಳಿರ್ಬೋದು, ಜಯಪ್ರಕಾಶ್ ನಾರಾಯಣ್ ಅವರ ಕಿಡ್ನಿ ತಜ್ಞ ಡಾಕ್ಟರ್ MK ಮಣಿ ಅಂತ ಭಾಳ ಫೇಮಸ್ ಕಿಡ್ನಿ ಸ್ಪೆಷಲಿಸ್ಟು. ಅವರು ಬಂದು ನನ್ನ ಹತ್ರ ಒಂದು ಕಿಡ್ನಿ ಬಗ್ಗೆ ಪ್ರಶ್ನೆ ಕೇಳಿದರು. ನಾನು ಸ್ಟೂಡೆಂಟ್ ಆಗಿರುವಾಗ ನನಗೆ ಅದರ ಬಗ್ಗೆ ಗೊತ್ತೇ ಇರಲಿಲ್ಲ. ತುಂಬ ಬೇಜಾರಾಯಿತು. ಇವರು ಇಷ್ಟು ದೊಡ್ಡ ಪ್ರೊಫೆಸರ್ ಬಂದು ನಾನು ಸಿಂಪಲ್ ಕ್ವೆಶ್ಚನ್ ಕೇಳಿದ್ರು, ಅದರ ಬಗ್ಗೆನೇ ನನಗೆ ಗೊತ್ತಿಲ್ಲ ಅಂತೇಳಿ. ಸೊ ಅದಾದಮೇಲೆ ನಾನು ನೆಫ್ರಾಲಜಿ ಮಾಡಲೇಬೇಕು ಅಂತ ಒಂದು ಹಠ ಇತ್ತು ಮನಸ್ಸಲ್ಲಿ. ಸೊ ನಂದು MD ಆದಮೇಲೆ ನನಗೆ ಅಮೆರಿಕದಲ್ಲಿ 3-4 ವಿಭಾಗದಲ್ಲಿ ಸಿಕ್ತು ಫೆಲೋಶಿಪ್, ಗ್ಯಾಸ್ಟ್ರೋಎಂಟ್ರಾಲಜಿ, ಕಿಡ್ನಿ ಮತ್ತು ಹಾರ್ಟು. ಸೊ ನಾನು ಕಿಡ್ನಿಯನ್ನು ಸಿಲೆಕ್ಟ್ ಮಾಡಿ ಅಲ್ಲಿ ಹೋಗಿ ನೆಫ್ರಾಲಜಿಸ್ಟ್ ಆಗಿ ಮತ್ತೆ ನಮ್ಮ ಊರಿಗೆ ವಾಪಸ್ ಬಂದೆ. ಹಾಗಾಗಿ ನಮ್ಮ ಫಸ್ಟ್ ಇನ್ಸ್ಪಿರೇಷನ್ ಡಾಕ್ಟರ್ MK ಮಣಿ ಅವರು. ನನಗೆ ನೆಫ್ರಾಲಜಿ ಅಥವಾ ಕಿಡ್ನಿ ಬಗ್ಗೆ ಆವಾಗ ಅವರು ಹೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ರೆ ನಾನು ಇದನ್ನು ಛಲ ಹಿಡ್ಕೊಂಡು ಮಾಡ್ತಿರ್ಲಿಲ್ಲ. ಒಂದು ಆರೋಗ್ಯಕರ ಕಿಡ್ನಿ ಕೆಲಸ ಮಾಡುವಂತಹ ರೀತಿ ಆಗಿರಬಹುದು. ಅಂದರೆ ಬಹಳಷ್ಟು ಅಂಗಾಂಗಳ ವೈಫಲ್ಯ ಒಂದೊಂದು ರೀತಿಯ ಒಂದು ಸಿಂಪ್ಟಮ್ಸ್ಗಳು, ಲಕ್ಷಣಗಳನ್ನು ಹೇಳ್ಕೊಡುತ್ತೆ, ಒಂದು ಸಿಗ್ನಲ್ಸ್ಗಳನ್ನು ಕೊಡುತ್ತೆ. ಆ ಮೂಲಕ ಅಂದರೆ ಕಿಡ್ನಿ, ಒಂದು ಆರೋಗ್ಯಕರ ಕಿಡ್ನಿ ಅಥವಾ ಕಿಡ್ನಿಯಲ್ಲಿ ಸಮಸ್ಯೆ ಉಂಟಾದರೆ ಮುಖ್ಯವಾಗಿ ಮೊದಲು ಏನು ಬದಲಾವಣೆಗಳಾಗುತ್ತೆ ಅಂತ ಹೇಳಿ. ಇದು ಅನ್ಫಾರ್ಚುನೇಟ್ಲಿ ಕಿಡ್ನಿ ಸೈಲೆಂಟ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ಈಗ ಸಣ್ಣ ಕೆಲವರಿಗೆ 80-90% ಕಿಡ್ನಿ ಫೇಲ್ ಆಗೋ ತನಕ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಅವರಿಗೆ ಸಿಂಪ್ಟಮ್ಸ್ ಮಾತ್ರ ಇರೋದಿಲ್ಲ, ಮತ್ತೆ ಡಾಕ್ಟರ್ಸಿಗೆ ಅವರನ್ನು ನೋಡಿದ್ರು ಇವರಿಗೆ ಕಿಡ್ನಿ ವೈಫಲ್ಯ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಕೆಲವರಿಗೆ ಸಿಂಪ್ಟಮ್ಸ್ ಇರುತ್ತೆ, ಆದರೆ ಫಸ್ಟ್ ಬರುವ ಸಿಂಪ್ಟಮ್ಸ್ ಏನಂದರೆ ಹೆಚ್ಚಾದವರಿಗೆ ಯೂರಿನ್ ಕೆಲವು ಸಲ ರಾತ್ರಿ ಹೊತ್ತಿಗೆ ಜಾಸ್ತಿ ಹೋಗುತ್ತೆ. ಆಮೇಲೆ ಮೈಯಲ್ಲಿ ಸ್ವಲ್ಪ ಸಾಲ್ಟ್ ವಾಟರ್ ರಿಟೇನ್ ಆಗುತ್ತೆ, ಯಾಕಂದರೆ ಕಿಡ್ನಿ ಕೆಲಸ ಮಾಡೋದಿಲ್ಲ, ಸಾಲ್ಟ್ ಆ್ಯಂಡ್ ವಾಟರ್ ರಿಟೇನ್ ಆಗುತ್ತೆ. ನಿಮ್ಮ BP ಮೇಲೆ ಹೋಗುತ್ತೆ, ಯಾಕಂದರೆ ಕಿಡ್ನಿಗೂ BPಗೂ ತುಂಬ ಕ್ಲೋಸ್ ಕನೆಕ್ಷನ್ ಇದೆ. ಮತ್ತು ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿದರೆ ಈವನ್ ಅರ್ಲಿ ಫೇಸಲ್ಲಿ ಕಿಡ್ನಿ ತೊಂದರೆ ಇದೆಯಿಲ್ವ ಅಂತ ಗೊತ್ತಾಗುತ್ತೆ. ಇದಕ್ಕೆ ನಾವು ಕಿಡ್ನಿ ನಂಬರ್ ಅಂತ ಹೇಳ್ತೀವಿ. ನಿಮಗೆ ನಿಮ್ಮ ಬ್ಲಡ್ ಶುಗರ್ ನಂಬರ್ ಗೊತ್ತಿದೆ, ನಿಮ್ಮ BP ನಂಬರ್ ಗೊತ್ತಿದೆ, ನಿಮ್ಮ ಕೊಲೆಸ್ಟ್ರಾಲ್ ನಂಬರ್ ಗೊತ್ತಿದೆ. ಆದರೆ ಈಗ ನಾನು ಕೇಳಿದರೆ ತುಂಬ ಜನರಿಗೆ ಕಿಡ್ನಿ ನಂಬರ್ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಇದು ಒಂದು ಬ್ಲಡ್ಡಲ್ಲಿ ಕೆಮಿಕಲ್ ಇದೆ, ಕ್ರಿಯಾಟಿನಿನ್ ಅಂತ. ಆ ಕ್ರಿಯಾಟಿನಿನ್ನು ಕಿಡ್ನಿ ಫೇಲ್ ಆದರೆ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಸೊ ಅದು ಭಾಳ ಸಿಂಪಲ್ ಟೆಸ್ಟ್. ಒಂದು ಕಾಫಿ ಕುಡಿಯುವಷ್ಟು ಹಣಕ್ಕೆ ಕ್ರಿಯಾಟಿನ್ ಟೆಸ್ಟ್ ಮಾಡ್ಬೋದು. ಯೂರಿನ್ ಟೆಸ್ಟಲ್ಲಿ ಒಂದು ಆಲ್ಬ್ಯೂಮಿನ್ ಟೆಸ್ಟ್ ಮಾಡ್ತೀವಿ, ಬ್ಲಡ್ಡಲ್ಲಿ ಕ್ರಿಯಾಟಿನ್ ಮಾಡ್ತೀವಿ, ಮತ್ತು ಒಕೇಶನಲ್ ಅಗತ್ಯ ಇದ್ದರೆ ಕಿಡ್ನಿದು ಅಲ್ಟ್ರಾಸೌಂಡ್ ಮಾಡ್ತೀವಿ. ಈ 3 ಟೆಸ್ಟಲ್ಲಿ ನಮಗೆ ಯಾರಿಗೆ ಸ್ವಲ್ಪ ಕಿಡ್ನಿ ತೊಂದರೆ ಇದ್ರೂ ಗೊತ್ತಾಗುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ಜನರು ಇದರ ಬಗ್ಗೆ ಟೆಸ್ಟೇ ಮಾಡಿಸ್ತಾ ಇರಲಿಲ್ಲ. ನಮ್ಮನ್ನು ನೋಡ್ಲಿಕ್ಕೆ ಬರುವಾಗ ಸರ್ 90% ಕಿಡ್ನಿ ಫೇಲ್ ಆಗ್ತಾ ಇತ್ತು. ಆದರೆ ಕಿಡ್ನಿ ತುಂಬ ಫೇಲ್ ಆದಮೇಲೆ ನಿಮಗೆ ತುಂಬ ಸಿಂಪ್ಟಮ್ಸ್ ಇರುತ್ತೆ. ಕಾಲಲ್ಲಿ ಊತ ಬರೋದು, ಲಂಗ್ಸಲ್ಲಿ ನೀರು ತುಂಬಿಕೊಳ್ಳೋದು, ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ನಾಸಿಯಾ, ವಾಮಿಟಿಂಗು, ಮತ್ತು ಶಾರ್ಟ್ನೆಸ್ ಆಫ್ ಬ್ರೆತ್ತು. ಆಮೇಲೆ ಲೇಟ್ ಸ್ಟೇಜಸಲ್ಲಿ ಕೋಮಾಕ್ಕೆ ಹೋಗ್ತಾರೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಎಲ್ಲರೂ ಎಣಿಸ್ತಾರೆ ಕಿಡ್ನಿ ಖಾಲಿ ವೇಸ್ಟ್ ಬಾಸ್ಕೆಟ್ ಅಂತ, ಏನು ಬ್ಯಾಡ್ದಿದ್ದನ್ನು ತ್ಯಜಿಸುತ್ತೆ ಅಂತ. ಆದರೆ ಅದ್ರ ಜೊತೆ ಕಿಡ್ನಿ ಭಾಳ ಇಂಟೆಲಿಜೆಂಟ್ ಆರ್ಗನ್, ಬೇರೆ ತುಂಬ ಕೆಲಸನೂ ಮಾಡುತ್ತೆ. ಒಂದು ನಿಮ್ಮ BP ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಕಿಡ್ನಿ ಫೇಲ್ ಆದರೆ BP ಜಾಸ್ತಿ ಆಗೋದಂತೂ ಆಲ್ಮೋಸ್ಟ್ ಖಂಡಿತ. ಮತ್ತು ಅದು ಕೆಲ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಮ ಮೇಯಲ್ಲಿ ಹೀಮೋಗ್ಲೋಬಿನ್ ಮೇಂಟೈನ್ ಮಾಡಲಿಕ್ಕೆ ಒಂದು ಎರಿಥ್ರೋಪಾಯ್ಟಿನ್ ಅಂತ ಹಾರ್ಮೋನ್ ಇದೆ. ಅದು ಕಿಡ್ನಿ ಫೇಲ್ ಆದರೆ ನಿಮಗೆ ಎನಿಮಿಯಾ ಬರುತ್ತೆ. ಎಷ್ಟೋ ಜನರು ಎನಿಮಿಯಾದ ಬಗ್ಗೆ ಒಂದು 1000 ಟೆಸ್ಟ್ ಮಾಡಿರ್ತಾರೆ, ಆದರೆ ಒಂದು ಕಿಡ್ನಿ ಟೆಸ್ಟ್ ಮಾಡಿರೋದಿಲ್ಲ. ನಾನು ಎಷ್ಟೋ ಪೇಷಂಟ್ಸ್ ನೋಡಿದ್ದೀನಿ, ಅವ್ರು ಬಂದು 2 ನಿಮಿಷದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಯಾತಕ್ಕೆ ಎನಿಮಿಯಾ ಆಗಿದೆ ಅಂತೆ. ಹಾಗೆಯೇ ಕಿಡ್ನಿ ಫೇಲ್ ಆದರೆ ನಿಮ್ಮ ಬೋನ್ಸ್ ಭಾಳ ವೀಕ್ ಆಗುತ್ತೆ. ಇದಕ್ಕೆ ಆಸ್ಟಿಯೋಮಲೇಷಿಯಾ, ರಿಕೆಟ್ಸ್ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳು ಬೆಳೆಯೋದಿಲ್ಲ, ಅವರು ಗ್ರೋತ್ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಬೇರೆ ಬೇರೆ ಚಿಹ್ನೆಗಳಿವೆ. ಆದರೆ ಅರ್ಲಿ ಸ್ಟೇಜಸಲ್ಲಿ
ಖಾಲಿ ನೀವು ಟೆಸ್ಟ್ ಮಾಡಿದರೆ ಮಾತ್ರ ನಿಮಗೆ ಕಿಡ್ನಿ ತೊಂದರೆ ಇದೆ ಇಲ್ವಾ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಾವು ಎಲ್ರಿಗೂ ಅಡ್ವೈಸ್ ಮಾಡುತ್ತೆ, ನಿಮಗೆ 40 ವರ್ಷದ ಮೇಲೆ ಇದ್ದರೆ, ಡಯಾಬಿಟೀಸ್ ಇದ್ದರೆ, ಹೈ ಬ್ಲಡ್ ಪ್ರೆಷರ್ ಇದ್ದರೆ, ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕಿಡ್ನಿ ತೊಂದರೆ ಇದ್ದರೆ, ಒಬಿಸಿಟಿ ಇದ್ದರೆ, ದಯವಿಟ್ಟು ನಿಮ್ಮ ಕಿಡ್ನಿ ನಂಬರ್ ಚೆಕ್ ಮಾಡಿಸಿ ನಿಮ್ಮ ಡಾಕ್ಟ್ರಿಗೆ ಹೇಳಿ ನಮ್ಮ ಕಿಡ್ನಿ ನಂಬರ್ ಈ ಥರ ಇದೆ ಅಂತ. ನೀವು 4 ನಂಬರ್ಗಳನ್ನು ನೆನಪಿಟ್ಕೊಂಡ್ರೆ ನೀವು ನಾವು ಡಾಕ್ಟ್ರ್ ನೋಡಬೇಕಂತಲೇ ಇಲ್ಲ. ಒಂದು ಕಿಡ್ನಿ ನಂಬರು, ಇನ್ನೊಂದು ಕೊಲೆಸ್ಟ್ರಾಲು, ಇನ್ನೊಂದು BP, ಇನ್ನೊಂದು ಶುಗರ್. ಇದು 4 ನೀವು ನೋಡ್ಕೊಂಡು ಕಂಟ್ರೋಲಲ್ಲಿ ಇಟ್ಟರೆ ನಿಮಗೆ ನನ್ನ ನೋಡೋ ಅಗತ್ಯನೇ ಇರೋದಿಲ್ಲ. ನಿಮ್ಮ ಬದುಕಿನ ಹಂತಗಳನ್ನು ಗಮನಿಸಿದಾಗ ಭಾಳ ಹೆಮ್ಮೆ ಆಗುವಂಥ ಇನ್ಸಿಡೆಂಟ್ ಅಂತ ಹೇಳಿದ್ರೆ, ಯಾವ ಕಾಲೇಜಿನಲ್ಲಿ ಓದ್ತೀರಾ ಅದಷ್ಟು ಕೂಡ ಇವತ್ತು ನಿಮ್ಮ ಕೈ ಕೆಳಗಡೆಗಿದೆ. ಅಂದರೆ ಮಣಿಪಾಲ ಹೆಂಗೆ ಅನ್ಸುತ್ತೆ ಸರ್, ಒಬ್ಬ ಸ್ಟೂಡೆಂಟು ಇವತ್ತು ಅದನ್ನು ಆಡಳಿತಾತ್ಮಕವಾಗಿ ಕೂಡ ನಿಭಾಯಿಸುವಂಥ ಒಂದು ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡಾಗ ಹೇಗೆ ಅನಿಸ್ತಿದೆ ಸರ್? ನೀವು ನಂಬಲಿಕ್ಕಿಲ್ಲ, ನಾನು ಮಣಿಪಾಲ್ ಗ್ರೂಪಲ್ಲಿ ಸಾಧಾರಣ 55 ಇಯರ್ಸ್ ಇಂದ ಇದ್ದೀನಿ. ನಿಮ್ಮ ವಯಸ್ಸಿಗಿಂತ 2 ವಯಸ್ಸು ಜಾಸ್ತಿ. ನಾನು 1970ಯಲ್ಲಿ ಮಣಿಪಾಲದಲ್ಲಿ ಸೇರಿದೆ ಮೆಡಿಕಲ್ ಕಾಲೇಜಿಗೆ. ಅದರ 1 ವರ್ಷ ಮುಂಚೆನೂ MGM ಕಾಲೇಜ್ ಅಂತ, ಅದು ಮಣಿಪಾಲ್ ವಿಭಾಗದವರದೆ, ಅಲ್ಲಿ ಸೇರಿದೆ 69ಅಲ್ಲಿ. ಆಮೇಲೆ ಈಗ 2025 ಮಣಿಪಾಲದಲ್ಲಿ ಇದ್ದೀನಿ. ಇನ್ ಬಿಟ್ವೀನ್ ಅಮೆರಿಕಕ್ಕೆ ಒಂದು 10 ಇಯರ್ಸ್ಗೆ ಹೋಗಿದ್ದೆ ನಮ್ಮ ಹೈಯರ್ ಸ್ಟಡೀಸ್ಗೆ. ಅದು ಬಿಟ್ಟರೆ ನಾನು ಅಂಡರ್ ಗ್ರ್ಯಾಜುಯೇಷನ್ ಮಣಿಪಾಲದಲ್ಲಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಣಿಪಾಲದಲ್ಲಿ, ಆಮೇಲೆ ಅಮೆರಿಕದಿಂದ ಬಂದು ವಾಪಸ್ ಸೇರಿರೋದು ಮಣಿಪಾಲ್ ಆಸ್ಪತ್ರೆ ಬೆಂಗಳೂರಲ್ಲಿ. ಅಲ್ಲಿ ಡಿಪಾರ್ಟ್ಮೆಂಟಿದ್ದು ಹೆಡ್ ಆಗಿದ್ದೆ, ಮೆಡಿಕಲ್ ಡೈರೆಕ್ಟರ್ ಆಗಿದ್ದೆ, ಚೇರ್ಮನ್ ಆಫ್ ಮೆಡಿಕಲ್ ಅಡ್ವೈಸರಿ ಬೋರ್ಡ್ ಆಗಿದ್ದೆ, ಆಮೇಲೆ ಈಗ ಚೇರ್ಮನ್ ಆಗಿದ್ದೀನಿ. ಸೊ ನನ್ನ ಇಡೀ ಬದುಕು ಮಣಿಪಾಲ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಪೈ ಫ್ಯಾಮಿಲಿ ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಅವರು 3 ಜನರೇಷನ್ಸ್ ಆಫ್ ಪೈಸ್. ನಮ್ಮ ಫೌಂಡರ್ ಡಾಕ್ಟರ್ TMA ಪೈ ಅವರು ನಮ್ಮ ಸ್ಟೂಡೆಂಟ್ಸ್ ಡೇಯಲ್ಲಿ ನೋಡ್ತಾ ಇದ್ದೆ. ಹಾಗೆ ಈಗ ಕರೆಂಟ್ ಚಾನ್ಸಲರ್ ಡಾಕ್ಟರ್ ರಾಮದಾಸ್ ಪೈ ಅವರು ನನ್ನ ಬೆಳವಣಿಗೆ ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ 3rd ಜನರೇಷನ್ ಡಾಕ್ಟರ್ ರಂಜನ್ ಪೈ ಅವರು. ಹಾಗೆ 3 ಜನರೇಷನ್ಸ್ ಪೈ ಅವರು ಇನ್ನೂ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ದ್ಯಾಟ್. ತಾವು ವಿದೇಶದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತುಂಗದಲ್ಲಿದ್ದಾಗ ಭಾರತಕ್ಕೆ ಮರಳಿ ಬರ್ತೀರಿ, ನಮ್ಮ ದೇಶದ ಜನರಿಗೆ ನಾನು ಸಹಕಾರಿಯಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬಹಳ ಹೆಮ್ಮೆ ಅನಿಸುತ್ತೆ ಸರ್, ಬಹಳ ಖುಷಿ ಅನಿಸುತ್ತೆ. ವಿದೇಶದಲ್ಲಿ ಆ ಒಂದು ಅನುಭವ ಭಾರತಕ್ಕೆ ಮರಳೋದಕ್ಕೆ ಮತ್ತೆ ಮಣಿಪಾಲೇ ಆಕರ್ಷಣೆ ಆಯ್ತಾ ಅಥವಾ ಹೇಗೆ ಸರ್? ಇದಕ್ಕೆ ನೀವು ನನ್ನ ವೈಫಿಗೆ ಕ್ರೆಡಿಟ್ ಕೊಡಬೇಕು. ನಾನು ಅಮೆರಿಕದಲ್ಲಿ ರೀಸನೇಬಲಿ ವೆಲ್ ಸೆಟ್ಲ್ ಆಗಿದ್ದೆ. ಹೋಗುವಾಗಲೇ ಗ್ರೀನ್ ಕಾರ್ಡ್ ಇತ್ತು. ಆಮೇಲೆ ಟ್ರೈನಿಂಗ್ ಆದಮೇಲೆ ಅಲ್ಲಿ ನನಗೆ ತುಂಬ ಎಲ್ಲ ಹೇಳ್ತಾರೆ ರೇಸಿಸಮ್ ಇದೆ ಅಂತ, ಆದರೆ ನನಗೆ ರಿವರ್ಸ್ ರೇಸಿಸಮ್ ಅಂತ ಹೇಳ್ತೀನಿ ನಾನು. ನನಗೆ ಅವರು ತುಂಬ ಪುರಸ್ಕಾರ ಕೊಟ್ಟಿದ್ರು. 7 ವರ್ಷದಲ್ಲಿ ಮುಗಿಯೋ ಕೋರ್ಸನ್ನು 3 ವರ್ಷದಲ್ಲೇ ಮುಗಿಸಿದೆ ನಾನು. ಅವರು ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ರು. ಮತ್ತು ನಾನು ಕೆಲಸಕ್ಕೆ ಸೇರಿದ ಮೇಲೆ ಅವರು ವಾಪಸ್ ಹೋಗಲೇಬಾರ್ದು ಅಂತ ಭಾಳ ಹಠ ಹಿಡಿದ್ರು. ಆದರೆ ವೈಫ್ ಹೇಳಿದ್ರು, ನೀವು ಅಮೆರಿಕದಲ್ಲಿ ಇರೋದಾದ್ರೆ ನನ್ನ ಬಿಟ್ಬಿಡಿ ಅಂತ. ಸೊ ಐ ಹ್ಯಾಡ್ ಟು ಕಮ್ ಬ್ಯಾಕ್, ಐ ಹ್ಯಾವ್ ಫೋರ್ಸ್ಡ್ ಟು ಕಮ್ ಬ್ಯಾಕ್. ಆವಾಗ ಡಾಕ್ಟರ್ ರಾಮದಾಸ್ ಪೈ ಅವರು ಬಂದಿದ್ರು ಅಮೆರಿಕಕ್ಕೆ. ಅವರು ಹೇಳಿದರು, ನೀವು ವಾಪಸ್ ಬರೋದಿದ್ದರೆ ನಾನು ಖಂಡಿತ ಕೆಲಸ ಕೊಡ್ತೀನಿ, ಆದರೆ ನಾನು ಕೆಲಸ ಕೊಡ್ತೀನಿ ಅಂತ ನೀವು ವಾಪಸ್ ಬರೋದು ಬೇಡ. ವಾಪಸ್ ಬರೋದು ಡಿಸಿಷನ್ ನಿಮ್ಮದು. ಆದರೆ ನೀವು ಬಂದರೆ ನಾನು ಖಂಡಿತ ನಿಮ್ಮನ್ನು ಮಣಿಪಾಲ್ ಆಸ್ಪತ್ರೆ ಬ್ಯಾಂಗ್ಳೂರಲ್ಲಿ ತಗೊಳ್ತೀನಿ ಅಂತ ಹೇಳಿದರು. ಹಾಗಾಗಿ ನನಗೆ ಅಮೆರಿಕ ಬಿಡೋದು ಭಾಳ ಕಷ್ಟ ಆಯಿತು. ಯಾಕಂದರೆ ನಾನು ಒಳ್ಳೆ ಸೆಟ್ಲ್ ಆಗಿದ್ದೆ, ಒಳ್ಳೆ ಟೀಮ್ಸ್ ಇದ್ದು. ನಾನು ಪಾಸ್ ಆದ ಕೂಡಲೇ ನನಗೆ ಕೆಲಸ ಕೊಟ್ಟರು. ಮತ್ತು ಇಲ್ಲಿಗೆ ಹೊಸದಾಗಿ ಬರೋದು, ಸೊ ಎಲ್ಲ ಎಸ್ಟಾಬ್ಲಿಷ್ಡ್ ಪ್ರಾಕ್ಟೀಸನ್ನು ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರೋದು ತುಂಬ ಕಷ್ಟ ಆಯಿತು. ಆದರೆ ನಾನು 2 ವರ್ಷ ಹೇಳಿದ್ದೆ, 2 ವರ್ಷ ಎಷ್ಟು ಕಷ್ಟ ಆದರೂ ವಾಪಸ್ ಹೋಗೋದಿಲ್ಲ ಅಂತ. ಬಟ್ 2 ವರ್ಷದಲ್ಲಿ ದೇವರದ್ದು ಎಲ್ಲ ಚೆನ್ನಾಗಾಯಿತು. ಆಮೇಲೆ ರೆಸ್ಟ್ ಇಸ್ ಹಿಸ್ಟ್ರಿ ಅಂತ ಹೇಳ್ತಾರಲ್ಲ. ನೀವು ವಿದ್ಯಾರ್ಥಿಯಾಗಿದ್ದ ದಿಸೆಯಲ್ಲೇ, ಅಂದರೆ ಅದ್ಭುತವಾದಂಥ ವಿದ್ಯಾರ್ಥಿ ಅಂತ ಕೂಡ, ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಅಂತ ಹೇಳಿಬಿಟ್ಟು ನಿಮಗೆ ಪ್ರಶಂಸೆಗಳು, ಗೌರವ, ಪ್ರಶಸ್ತಿಗಳು ಕೊಟ್ಟಿದ್ದು, ಅಂದರೆ ವಿದ್ಯಾರ್ಥಿ ದಿಸೆಯಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಬೆಂತಟ್ಟೋದಿರ್ಬೋದು ಅಥವಾ ಅವ್ರಿಗೆ ಈ ಥರ ಪ್ರಶಂಸೆ ಸಿಗೋದು ಎಷ್ಟು ಮುಖ್ಯ ಅನ್ಸುತ್ತೆ ಸರ್? ಭಾಳ ಇಂಪಾರ್ಟೆಂಟ್. ಯಾಕಂದರೆ ಜನರನ್ನು ನೀವು ಎನ್ಕರೇಜ್ ಮಾಡಿಲ್ಲ ಅಂದರೆ ಅವರು ಶೈನ್ ಆಗೋದಿಲ್ಲ. ಯಾರನ್ನಾದ್ರೂ ಸಪ್ರೆಸ್ ಮಾಡಿ ಇಟ್ಟರು, ನಾನು ತುಂಬ ನೋಡ್ತೀನಿ ಕೆಲವು ಟೀಚರ್ಸು, ಪ್ರೊಫೆಸರ್ಸು ಇಡೀ ದಿವಸ ಬೈತಾ ಇರ್ತಾರೆ, ಡಿಸ್ಕರೇಜ್ ಮಾಡ್ತಾರೆ, ಹೀಯಾಳಿಸ್ತಾರೆ. ನನ್ನ ಲೆಕ್ಕದಲ್ಲಿ ಯಾರನ್ನಾದರೂ ಒಂದು ಅವರು ಗ್ರೋ ಆಗಬೇಕಾದ್ರೆ, ಅವರು ಶೈನ್ ಆಗಬೇಕಾದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ನೀನು ಮಾಡಿದ್ದೇ ತಪ್ಪು, ಅಲ್ಲಿ ಯಾಕೆ ಹೋದಿ, ಇಲ್ಲಿ ಯಾಕೆ ಹೋದಿ, ಯಾಕೆ ಓದಲಿಲ್ಲ, ನೀವು ಅವರದ್ದು ಏನು ಡೆಫಿಷಿಯನ್ಸಿ ಇದೆಯಾ ಅದನ್ನು ಸರಿ ಮಾಡಿ, ಬಟ್ ಪ್ರೋತ್ಸಾಹ ಕೊಡಿ. ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ಯಾರೂ ಮುಂದೆ ಬರೋದಿಲ್ಲ. ತುಂಬ ಬೇಜಾರಾಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಎಷ್ಟೋ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಬಿಡ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ. ಇದೆಲ್ಲ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಅಂಥ ಚಾನ್ಸಸ್ ಭಾಳ ಕಡಿಮೆ. ಆದರೆ ನನಗೆ ದೇವ್ರ ದಯದಿಂದ ನನ್ನ ಮನೆಯಲ್ಲಿ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮ ಟೀಚರ್ಸ್ ಎಲ್ಲ ಭಾಳ ಒಳ್ಳೆಯವರು. ಎಲ್ಲರೂ ಒಬ್ಬರ ಹೆಸರು ತೇಲಿಕ್ಕಿಲ್ಲ, ಎಲ್ಲರೂ ಥ್ರೂ ಔಟ್ ಮೈ ಕೆರಿಯರ್ ಆಲ್ ದ ಟೀಚರ್ಸ್ ವರ್ ವೆರಿ ಗುಡ್. ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ.
ಮತ್ತು ನನ್ನ ತಾಯಿ ಹ್ಯಾಸ್ ಬಿನ್ ಎ ಬಿಗ್ ಇನ್ಫ್ಲುಯೆನ್ಸ್ ಇನ್ ಮೈ ಲೈಫ್. ನಾನು ಚಿಕ್ಕಂದಿನೂ ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ಸ್ಟೂಡಿಯಸ್ ಜಾಸ್ತಿ. ನಾವು 5 ಬ್ರದರ್ಸ್, ಎಲ್ಲ ಡಾಕ್ಟರ್ಸು. ಅನ್ಫಾರ್ಚುನೇಟ್ಲಿ ಒಬ್ಬರು ಈಗ ತೀರ್ಕೊಂಡಿದ್ದಾರೆ ನ್ಯೂಯಾರ್ಕಲ್ಲಿರುವವರು. ಸೊ ನನ್ನ ಮದರು ಬೆಳಿಗ್ಗೆ 4 ಗಂಟೆಗೆ ಎದ್ದು ನನಗೆ ಟೀ ತಗೊಂಡ್ಬರ್ತಾಯಿದ್ರು ಥ್ರೂ ಔಟ್ ಮೈ ಕೆರಿಯರ್. ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ನಾನು MBBS ಮುಗಿಸೋ ತನಕ ಬಂದು 4 ಗಂಟೆಗೆ ಒಂದು ಇದು ಶಾಲ್ ಹಾಕೊಂಡು ನನ್ನ ಪಕ್ಕ ಕೂತ್ಕೊಂಡಿರ್ತಾರೆ. ಕಣ್ಣು ಕೂರ್ತಾ ಇರ್ತಾರೆ, ಬಟ್ ಕೂತ್ಕೊಂಡಿರ್ತಾರೆ. ನಾನು ಓದಿ ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜಿಗೆ ಹೋಗೋ ತನಕ ಕೂತ್ಕೊಂಡಿರ್ತಾ ಇದ್ರು. ಭಾಳ ಪ್ರೋತ್ಸಾಹ ಕೊಟ್ಟಿದ್ರು. ದ್ಯಾಟ್ ಐ ವಿಲ್ ರಿಮೆಂಬರ್ ಫಾರ್ ಎವರ್. ಸರ್, ಅಂದರೆ ಈಗ ತಾವು ವಿದ್ಯಾರ್ಥಿಯಾಗಿದ್ದಾಗಿನ ದಿನಗಳನ್ನು ನೆನೆಸ್ಕೊಳ್ತಾ ಇದ್ರಿ. ನೀವು ಮಾತಾಡ್ತಾ ಹೇಳಿದ್ರಿ ನಿಮ್ಮ ವಿದ್ಯಾರ್ಥಿಗಳೀಗ ಕೊಲೀಗ್ಸ್ ಆಗಿದ್ದಾರೆ ಅನ್ನುವಂಥದ್ದು. ಸೊ ಹೇಗಿರುತ್ತೆ ಸರ್ ತಾವು ಗುರುಗಳಾದ ಸಂದರ್ಭ? ಅಂದರೆ ವೈದ್ಯರಾಗಿ ರೋಗಿಗಳ ಪರೀಕ್ಷೆ ಚಿಕಿತ್ಸೆಯ ಜೊತೆಗೆ ಬೋಧನೆ ಅನ್ನೋದು ಕೂಡ ಬಹಳ ಪ್ರಿಯವಾಗಿರುವಂಥದ್ದು ತಮಗೆ. ಹೇಗಿದೆ ಸರ್? ನನಗೆ 2 ವಿಷಯ ತುಂಬ ಕ್ಲೋಸ್ ಟು ಹಾರ್ಟ್. ಒಂದು ಆಫ್ಕೋರ್ಸ್ ಟೇಕಿಂಗ್ ಕೇರ್ ಆಫ್ ಪೇಷಂಟ್ಸ್ ಆರ್ ಮೈ ಲೈಫ್. ನನಗೆ ಏನಾಗಿದ್ದೆ ಅನ್ನೋದೆಲ್ಲ ಪೇಷಂಟ್ಸಿಂದಾಗಿ. ಅವರ ಪ್ರೋತ್ಸಾಹ ಇಲ್ಲದ್ರೆ ಏನೂ ಆಗ್ತಾ ಇರಲಿಲ್ಲ. 2ನೇದು ಟೀಚಿಂಗ್. ನಾನು ಥ್ರೂ ಔಟ್ ಮೈ ಕೆರಿಯರು ಆಫ್ಟರ್ MBBS MD ಹ್ಯಾವ್ ಆಲ್ವೇಸ್ ಬೀನ್ ಎ ಟೀಚರ್ ಆ್ಯಂಡ್ ಎ ಡಾಕ್ಟರ್ ಟೇಕಿಂಗ್ ಕೇರ್ ಆಫ್ ಪೇಷಂಟ್ಸ್. ನನಗೆ ಇಲ್ಲಿಂದ ಅಮೇರಿಕದಿಂದ ಬಂದ ಮೇಲೆ ಒಂದು ಬೇಸರ ಇತ್ತು, ಇಲ್ಲಿ ಟೀಚಿಂಗ್ ಇರಲಿಲ್ಲ, ಇದು ಪ್ರೈವೇಟ್ ಹಾಸ್ಪಿಟಲ್ ಅಂತ. ಮತ್ತು ಆವಾಗ ಅನ್ಫಾರ್ಚುನೇಟ್ಲಿ ನೆಫ್ರಾಲಜಿ ಟ್ರೈನಿಂಗ್ ಇರಲಿಲ್ಲ ಕರ್ನಾಟಕದಲ್ಲಿ. ನೀವು ಏನಾದರೂ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ನೆಫ್ರಾಲಜಿ ಮಾಡಬೇಕಿದ್ರೆ ವೆಲ್ಲೋರ್, ಚೆನ್ನೈ, ಮುಂಬೈ, PGI, ಚಂಡೀಗಢ ಏನಾದ್ರು ಹೋಗಬೇಕಾಗಿತ್ತು. ಹಾಗೆ ನಂದು ಆಸೆ ಏನಂದರೆ, ನಮ್ಮ ಕರ್ನಾಟಕ ಇಷ್ಟು ದೊಡ್ಡ ಸ್ಟೇಟು, ಇಷ್ಟು ವೆಲ್ ರೆಕಗ್ನೈಸ್ಡ್ ಇನ್ ವೇರಿಯಸ್ ಡಿಫ್ರೆಂಟ್ ಕ್ಯಾಟಗರೀಸ್, ನಮಗೆ ಯಾಕೆ ಇಲ್ಲ ಅಂತ. ಹಾಗೆ ಹಠ ಇದ್ದು ನಾವು 1999 ಫಸ್ಟು ನೆಫ್ರಾಲಜಿ ಪೋಸ್ಟ್ ಗ್ರ್ಯಾಜುಯೇಟ್ ಟ್ರೈನಿಂಗ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೆ ಕರ್ನಾಟಕದಲ್ಲಿ ಫಸ್ಟ್ ಟೈಮು. ಅಫ್ಕೋರ್ಸ್ ಈಗ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಟ್ರೈನ್ಡ್, ತುಂಬ ಬೇರೆ ಸೆಂಟರ್ಸ್ ಬಂದಿದೆ. ಅದು ನನಗೆ ಭಾಳ ಹೆಮ್ಮೆಯ ವಿಷಯ. ಯಾಕಂದರೆ ಇಲ್ಲಿಂದ ಹೊರಗೆ ಹೋಗಬೇಕಂತಿರಲಿಲ್ಲ, ಜನರು ಇಲ್ಲೇ ಓದ್ಕೊಂಡು ಇಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ನಾನು ಹೇಳಿದಂತೆ 70 to 80% ಆಫ್ ಮೈ ಸ್ಟೂಡೆಂಟ್ಸ್ ಆರ್ ಮೈ ಕಾಲೀಗ್ಸ್ ನಾವು. ಓಕೆ, ಬಟ್ ಅಂದರೆ ಇಡೀ ಮನೆಯ ಆ್ಯಂಬಿಯನ್ಸ್ ಹೇಗಿರ್ತಿತ್ತು ಸರ್? ಈ ಥರ ವೈದ್ಯರೇ ಆಗಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮಲ್ಲಿ ತುಂಬಿದ್ದು ಯಾರು ಸರ್ ಹೆಚ್ಚು? ಈಗ 2-3 ವಿಷಯ ಇದೆ. ಒಂದು ಸರ್ಕಮ್ಸ್ಟಾನ್ಸಸ್ಸು. ಆವಾಗ ಈವನ್ ಹಾಗೆ ಒಂದು 100 ಆಪ್ಷನ್ಸ್ ಇರಲಿಲ್ಲ. ಒಂದೇ ಡಾಕ್ಟರ್ ಆಗಬೇಕು, ಹುಷಾರಿದ್ರೆ ಡಾಕ್ಟರ್ ಆಗಿದ್ದೀರಾ, ಇಲ್ಲ ಅಂದರೆ ಎಂಜಿನಿಯರ್, ಬ್ಯಾಂಕರ್ ಆಗಬೇಕು, ಬೇರೆ ಆಪ್ಷನ್ಸ್ ಇರಲಿಲ್ಲ. IT ಮತ್ತು ಬೇರೆ ಇದೆಲ್ಲ ಆಪ್ಷನ್ಸೇ ಇರಲಿಲ್ಲ. ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಹೆಚ್ಚಾದವರು ಡಾಕ್ಟರ್ಗೆ ಹೋದರು. ನನ್ನ ಅಂಕಲ್ಸ್ ಡಾಕ್ಟರ್ಸ್ ಆದರು. ನನ್ನ ದೊಡ್ಡ ಬ್ರದರ್, ನನಗೆ ಅವ್ರಿಗೆ 13 years ಡಿಫ್ರೆನ್ಸ್ ಇದೆ, ಅವರು ಡಾಕ್ಟರ್ ಆದರು. ಸೊ ಹಾಗಾಗಿ ನಮಗೆ ಹೆಚ್ಚು ಗೊತ್ತಿರೋದು ಡಾಕ್ಟರ್ ಅವ್ರ ಬಗ್ಗೆನೇ. ಮತ್ತು ನಮ್ಮ ಉಡುಪಿಯಲ್ಲಿ ಒಬ್ಬರು ಭಾಳ ಫೇಮಸ್ ಜನರಲ್ ಪ್ರಾಕ್ಟೀಷನರ್ ಇದ್ದಾರೆ, ಡಾಕ್ಟರ್ BB ಶೆಟ್ಟಿ ಅಂತ. ಅವರು ಏನು ಮನೆಯಲ್ಲಿ ಏನು ತೊಂದರೆನೇ ಇರಲಿ, ಮಕ್ಕಳಿಗೆ ತೊಂದರೆ ಇರಲಿ, ತಂದೆಗೆ ತೊಂದರೆ ಇರಲಿ, ಅಜ್ಜನಿಗೆ ತೊಂದರೆ ಇರಲಿ, ಯಾರು ಇದ್ರ ತೊಂದರೆ ಇದ್ರು BB ಶೆಟ್ರನ್ನ ಕರೀರಿ ಅಂತ. ಸೊ ಅವರು ಬಂದು ಚಿಕಿತ್ಸೆ ಕೊಡ್ತಾಯಿದ್ರು. ಮತ್ತು ಅವ್ರದ್ದು ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಜನರಿಗೆ. ಅವರು ಬರೋದಿದ್ರೆ ಅವ್ರ ಬ್ಯಾಗ್ ಎತ್ಕೊಳ್ಳಿಕ್ಕೆ ಎಲ್ಲ ಮಕ್ಕಳು ಹೊರಗೆ ಬರ್ತಾಯಿದ್ರು ಗೇಟಿಂದ. ಡಾಕ್ಟ್ರು ಬಂದು ಅಂತ ಅವ್ರ ಬ್ಯಾಗ್ ತಗೊಂಡು, ಅದೇ ಒಂದು ದೊಡ್ಡ ಪ್ರೆಸ್ಟೀಜು, ಡಾಕ್ಟರ್ ಬ್ಯಾಗ್ ತಗೊಂಡು ಬಂದಿದ್ದೀನಿ ನಾನು ಅಂತ. ಅಷ್ಟೇ ಅಲ್ಲ, ಮತ್ತು ಅವ್ರ ಸೊಸೈಟಿಯಲ್ಲೂ ಅವರಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ನಮ್ಮ ಮನೇಲಿ ಏನೇ ಫಂಕ್ಷನ್ ಇರಲಿ, ಯಾರಿಗೆ ಮದುವೆ ಆಗಲಿ, ಗಂಡಿಗೆ ಹುಡುಗಿ ಹುಡುಕುವುದು, ಹುಡುಗನಿಗೆ ಹುಡುಗ ಹುಡುಕುವುದು, ಇದನ್ನೆಲ್ಲ ಅವರೇ ನೋಡ್ಕೊಳ್ತಾ ಇದ್ರು. ಅವರ ವೈಫ್ ಮತ್ತು ಅವರು ಭಾಳ ಪ್ರಾಮಿನೆಂಟ್ ಸಿಟಿಸನ್ಸ್ ಆಗಿದ್ರು. ಅದನ್ನು ನೋಡಿ ನನಗೆ ಡಾಕ್ಟರ್ಸ್ ಹತ್ರ ಇಷ್ಟು ರೆಸ್ಪೆಕ್ಟ್ ಇದೆ, ನಮಗೆ ನಾನು ಯಾಕೆ ಆಗಬಾರ್ದು ಡಾಕ್ಟ್ರು ಅಂತ. ಮತ್ತು ಫ್ಯಾಮಿಲಿಯಲ್ಲೆಲ್ಲ ಡಾಕ್ಟರ್ ಆಗಿರೋದ್ರಿಂದ ನಾನು MBBSಗೆ ಸೇರಿದೆ. ನಿಜವಾಗ್ಲೂ ಡಾಕ್ಟರ್ ಅಂದರೆ ದೈವ ಸ್ವರೂಪಿ ಅಂತ ಕಾಣ್ತಾರೆ. ದೇವರ ನೆಕ್ಸ್ಟ್ ಡಾಕ್ಟ್ರೇ ಅವರೇ ಅಪ್ಪ, ನಮ್ಮ ಜೀವವನ್ನು ಉಳಿಸುವಂಥ ಸಾಧ್ಯತೆ ಇರೋದು ಡಾಕ್ಟರ್ ಕೈಲಿ ಅನ್ನುವಂಥದ್ದು, ಆ ಗೌರವ ಅನ್ನುವಂಥದ್ದು. ಅದರ ಜೊತೆಗೆ ಎಲ್ಲ ವೃತ್ತಿ ಬದುಕುಗಳನ್ನು ಹೋಲಿಸಿದಾಗ ಸರ್, ಸಾಮಾನ್ಯ ಜನರಲ್ಲಿರುವಂಥ ನಂಬಿಕೆ ಏನಂದರೆ, ಡಾಕ್ಟರ್ ಆದವರು ಅಂದರೆ ಒಂದು ಇಡೀ ಪ್ರಾಸೆಸ್ಸನ್ನು ತೆಗೆದುಕೊಂಡು ಹೋಗೋದಾದರೆ ಓದುವಂಥದ್ದಾಗಿರ್ಬೋದು, MBBS MD ಮಾಡುವಂಥ ಓದುವಂಥ ಪ್ರಾಸೆಸ್ ಏನಿದೆ, ಅದು ಕೂಡ ಜೀವನದ ಬೇರೆ ಎಲ್ಲ ವಿಷಯಗಳನ್ನು ಬದಿಗಿಟ್ಟು ಬಹಳ ಡೆಡಿಕೇಟೆಡ್ ಆಗಿ ಬಹಳ ಸಮಯವನ್ನು ಕೊಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲೂ ಕೂಡ ಟೈಮ್ ಅಂತ ನೋಡೋ ಹಾಗಿಲ್ಲ, ಸಮಯ ಅಂದರೆ ಡಾಕ್ಟರ್ ಬೇಕೇ ಬೇಕು, ಎಲ್ಲ ಸಮಯದಲ್ಲೂ ಡಾಕ್ಟರ್ ಸಿಗಲೇಬೇಕು ಅನ್ನೋಂಥ ರೀತಿಯಲ್ಲಿ ಇರುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನುವಂಥದ್ದು ಈ ವೃತ್ತಿಯಲ್ಲಿ ನಿಜಕ್ಕೂ ಒಂದು ಸವಾಲಾಗಿರುತ್ತೆ ಸರ್. ನಿಜವಾಗ್ಲೂ ಇದೊಂದು ದೊಡ್ಡ ಸವಾಲೇ. ಆದರೆ ನಾವು ಬೆಳೀತಿರೋ ಟೈಮಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಇರಲಿಲ್ಲ. ವರ್ಕ್ ಫಸ್ಟ್, ಲೈಫ್ ನೆಕ್ಸ್ಟ್ ಅಂತ ಹಾಗೆ ಇರ್ತಾ ಇತ್ತು. ಬಟ್ ಈಗ ತುಂಬ ಯಂಗ್ಸ್ಟರ್ಸಿಗೆ ರೈಟ್ಫುಲಿ ಸೊ, ಅವರಿಗೆ ನಾನು ಇಷ್ಟೇ ಗಂಟೆ ಕೆಲಸ ಮಾಡಬೇಕು, ಈ ಸ್ಯಾಟರ್ಡೆ ಸಂಡೇ ಮನೆಯವ್ರ ಜೊತೆ ಸಿನಿಮಾಕ್ಕೆ ಹೋಗಬೇಕು, ಇಲ್ಲಾಂದರೆ ಕ್ರಿಕೆಟ್ ನೋಡ್ಲಿಕ್ಕೆ ಹೋಗಬೇಕು, ಟೆನ್ನಿಸ್ ನೋಡಲಿಕ್ಕೆ ಏನಾದರೂ ಇದ್ದೇ ಇರ್ತದೆ. ಆವಾಗ ಹಾಗೇನಿರಲಿಲ್ಲ. ನಿಮಗೆ ಪೇಷಂಟ್ಸ್ ಇದ್ದರೆ ನೀವು ರಾತ್ರಿ ಹಗಲು ಸ್ಯಾಟರ್ಡೆ ಸಂಡೇ ಎಲ್ಲ ಪೇಷಂಟ್ಸ್ ಜೊತೆನೇ ಇರ್ತೀರ.
ಅವ್ರ ಮನೆಯವರು ಅಡ್ಜಸ್ಟ್ ಆಗ್ತಾರೆ ಆಫ್ಟರ್ ಸಮ್ ಟೈಮ್, ಇದೇ ಇವರ ಲೈಫ್ ಅಂತೇಳಿ. ಆದರೆ ನನ್ನ ಲೆಕ್ಕದಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ಇಂಪಾರ್ಟೆಂಟ್. ಅದು ಬರ್ತಾ ಇದೆ ಈಗ ಅಮೆರಿಕದಲ್ಲೆಲ್ಲ ಡಾಕ್ಟರ್ ಶಿಫ್ಟ್ ಟೈಮ್ನಲ್ಲಿ ಕೆಲಸ ಮಾಡ್ತಾರೆ, ದಿವಸಕ್ಕೆ 8 ಗಂಟೆ 10 ಗಂಟೆ. ಅದಾದಮೇಲೆ ಯಾರನ್ನು ಪೇಷಂಟ್ ನೋಡೋದಿಲ್ಲ. ಕೆಲವು ಡಾಕ್ಟರ್ಸ್ ಪೇಷಂಟ್ಸನ್ನು ಅಡ್ಮಿಟೇ ಮಾಡೋದಿಲ್ಲ, ಖಾಲಿ ಕ್ಲಿನಿಕಲ್ಲಿ ಮಾತ್ರ ನೋಡ್ತಾರೆ. ಅಡ್ಮಿಟ್ ಮಾಡೋದಿದ್ರೆ ಬೇರೆ ಡಾಕ್ಟರ್ಸ್ ಇದ್ದಾರೆ, ಅದಕ್ಕೆ ಅವರು ಸ್ಪೆಷಲಿಸ್ಟು, ಅವರು ಆಸ್ಪತ್ರೆಯಲ್ಲಿ ಇರುವವರು 8 ಗಂಟೆ ಶಿಫ್ಟ್ ಅಥವಾ 10 ಗಂಟೆ ಶಿಫ್ಟ್ಗೆ. ಹಾಗಾಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಂಪಾರ್ಟೆಂಟು. ಅದು ಒಂದ್ಸಲ ನೀವು ಫುಲ್ ಫ್ಲೆಜ್ ಡಾಕ್ಟರ್ ಆದರೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಕೆಲವು ಫೀಲ್ಡಲ್ಲಿ ಸ್ವಲ್ಪ ಸುಲಭ ಇರುತ್ತೆ, ಕೆಲವು ಫೀಲ್ಡಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನೀವು ಡಾಕ್ಟರ್ ಆಗುವ ಮುಂಚೆ ಅದರ ಬಗ್ಗೆ ಯೋಚನೆ ಮಾಡಿ ಮತ್ತೆ MBBSಗೆ ಸೇರಿ ನೀವು ಅಂತ. ಹೌದು ಸರ್. ಸರ್ ಹೌದು, ಇವಾಗ ನಮ್ಮಗಳಿಗೆ ಸಮಸ್ಯೆ ಆಯಿತು ಅಂದ ತಕ್ಷಣ ಮನೆಯಲ್ಲಿ ಹೇಳೋದೆ ಫಸ್ಟ್ ಡಾಕ್ಟ್ರಿಗೆ ತೋರಿಸ್ಕೊ ಅಂತ ಹೇಳ್ತಾರೆ. ಹಾಗಿದ್ರೆ ಡಾಕ್ಟ್ರು ಯಾರಿಗೆ ತೋರಿಸ್ಕೊಳ್ತಾರೆ ಸರ್? ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳಿ ಸರ್. ಒಂದು ಅನ್ಫಾರ್ಚುನೇಟ್ಲಿ ಡಾಕ್ಟರ್ಸ್ ಇನ್ ಜನರಲ್ಲು ದೇ ನಿಗ್ಲೆಕ್ಟ್ ದರ್ ಹೆಲ್ತ್. ಯಾಕಂದರೆ ನಾವು ಈಗ ಇನ್ನೊಂದು ಡಾಕ್ಟ್ರನ್ನ ಹೋಗಿ ಅವ್ರು ನಮ್ಮನ್ನು ಫುಲ್ ಚೆಕಪ್ ಮಾಡಿ ಇದು ಮಾಡೋದೆಲ್ಲ ಭಾಳ ಕಡಿಮೆ. ಕೆಲವು ಡಾಕ್ಟ್ರಿಗೆ ಇರುತ್ತೆ ಅದು. ನಾನು ಎಲ್ಲ ಡಾಕ್ಟರ್ಸಿಗೆ ಹೇಳ್ತೀನಿ, ನೀವು ನಿಮ್ಮ ಹೆಲ್ತನ್ನು ಹೇಗೆ ನಿಮ್ಮ ಪೇಷಂಟ್ಸ್ ಹೆಲ್ತನ್ನು ನೀವು ನೋಡ್ಕೊಳ್ತೀರ, ಅದೇ ಥರ ನಿಮ್ಮ ಹೆಲ್ತನ್ನು ನೀವು ಒಂದು ಫಿಸಿಷಿಯನ್ ಇಟ್ಕೊಳ್ಳಿ. ನಿಮ್ಮ ಫ್ರೆಂಡ್ ಆಗಿರ್ಬೋದು, ಬೇರೆ ಯಾರಾದರೂ ಆಗಿರ್ಬೋದು, ಒಂದು ಫಿಸಿಷಿಯನ್ ಅಂತ ಇಲ್ಲಿ ಇರಲಿ, ಅವರು ನಿಮ್ಮನ್ನು ಚೆಕ್ ಮಾಡಲಿ. ನಾನು ನನ್ನ ಕೊಲಿಗೆ ಒಬ್ಬರು ನನ್ನ ಫಿಸಿಷಿಯನ್ ಆಗಿ ಇಟ್ಟಿದ್ದೀನಿ. ಸೊ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡ್ತೀನಿ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ. ಯಾಕಂದ್ರೆ ನಾವು ಎಲ್ಲ ನನಗೆ ಗೊತ್ತಿದೆ ಅಂದರೆ ನಾವು ಕೆಲವೊಂದು ಇಗ್ನೋರ್ ಮಾಡ್ತೀವಿ. ಈಗ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಈಗ ಡಾಕ್ಟರ್ಸ್ ಇಸ್ ಲೈಫ್ ಸ್ಪ್ಯಾನ್ ಈಸ್ ಮಚ್ ಲೋವರ್ ದೆನ್ ದ ಜನರಲ್ ಪಾಪ್ಯುಲೇಷನ್. ದಟ್ ಮೇ ಬಿ ಸ್ಟ್ರೆಸ್ ಆ್ಯಂಡ್ ಆಲ್ಸೋ ಮೇ ಬಿ ಡಾಕ್ಟರ್ಸ್ ಡೋಂಟ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ವೆರಿ ವೆಲ್. ದಟ್ ಈಸ್ ವೆರಿ ಕಾಮನ್. ನೀವು ಎಷ್ಟೋ ಡಾಕ್ಟರ್ಸ್ ನೋಡ್ತೀನಿ ನಾನು, ಅವರ ಹೆಲ್ತ್ ಬಗ್ಗೆ ಗೊತ್ತು ಅಂದರೆ ಅವರು ಅದರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಮತ್ತು ತುಂಬ ಸ್ಟ್ರೆಸ್ ಇರುತ್ತೆ. ಇಟ್ಸ್ ಅ ವೆರಿ ಸ್ಟ್ರೆಸ್ಫುಲ್ ಜಾಬ್. ಅದು ಈಗಂತ ಸ್ಟ್ರೆಸ್ ಜಾಸ್ತಿ ಆಗಿದೆ, ತುಂಬ ವಯಲೆನ್ಸು, ಡಾಕ್ಟರ್ ಪೇಷಂಟ್ ಕಾನ್ಫ್ಲಿಕ್ಟ್, ಡಾಕ್ಟರ್ ರಿಲೇಟಿವ್ಸ್ ಕಾನ್ಫ್ಲಿಕ್ಟ್ ಎಲ್ಲ ಇರುತ್ತೆ. ಹಾಗಾಗಿ ಲೈಫ್ ಸ್ಪ್ಯಾನ್ಸ್ 10 to 12 years ಕಡಿಮೆ ಇದೆ ಅಂತ ಕೇರಳದಲ್ಲಿ ಸ್ಟಡಿ ಇದೆ ಸರ್. ಸ್ಟ್ರೆಸ್ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ಒಂದು ಮಾತು ಕೇಳಬೇಕು ನಾನು ಇದ್ರ ಜೊತೆಗೆ ಆ್ಯಡ್ ಆನ್ ಇದು. ಅಂದರೆ ವೈದ್ಯರು ಅದೇ ಒಂದು ನೆಗ್ಲಿಜೆನ್ಸಿ ಅವ್ರನ್ನ ಅವ್ರು ನೋಡ್ಕೊಳ್ಳೋದು ಕಡಿಮೆ ಆಗ್ತಾಯಿದೆ ಅಂತ ಹೇಳ್ತಿದ್ದೀರಲ್ಲ, ಅದರ ಜೊತೆಗೆ ಸರ್ ಮುಂಚೆ ನೀವು ಹೇಳಿದ್ರಿ ನಮ್ಮ ಊರಿನಲ್ಲಿ ಒಬ್ಬರು ಡಾಕ್ಟರ್ ಇದ್ದರು, ಜನರಲ್ ಫಿಸಿಷಿಯನ್ ಅಂತ. ಬಟ್ ಇವತ್ತು ಒಂದು ಸಣ್ಣ ಭಾಗದಿಂದ ಹಿಡಿದು ಎಲ್ಲದಕ್ಕೂ ಒಬ್ಬ ಎಕ್ಸ್ಪರ್ಟ್ ಇದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ. ಅಂದರೆ ಇದು ಎಷ್ಟು ಆರೋಗ್ಯಕರ ಬೆಳವಣಿಗೆ ಸರ್? ಅಥವಾ ಮುಂಚಿನ ಥರನೇ ಒಬ್ಬ ಕಾಮನ್ ಡಾಕ್ಟರ್ ಇದ್ದದ್ದು ಅದು ಸರಿ ಇತ್ತಾ ಸರ್? ಆ್ಯಸ್ ಎ ಡಾಕ್ಟರ್ ಹೇಳಿ ಸರ್. ಜೋಕಿಂಗ್ಲಿ ನಾನು ಕೆಲವು ಸಲ ಹೇಳ್ತೀನಿ, ನಿಮಗೆ ಕಿಡ್ನಿ ತೊಂದರೆ ಇದ್ರೆ ಯಾವ ಕಿಡ್ನಿ ತೊಂದರೆ ಇದೆ, ಲೆಫ್ಟ್ ಕಿಡ್ನಿ ರೈಟ್ ಕಿಡ್ನಿ, ಯಾಕಂದ್ರೆ ಬೇರೆ ಬೇರೆ ಡಾಕ್ಟರ್ ನೀವು ನೋಡಬೇಕಾಗುತ್ತೆ. ದಟ್ ಇಸ್ ಇನ್ ಜಸ್ಟ್. ಬಟ್ ಆಕ್ಚುಲಿ ನೀವು ಹೇಳಿದ್ದು ನಿಜ. ಯಾರಾದರೂ ಒಂದು ಚೆನ್ನಾಗಿ ಜನರಲ್ ಪ್ರಾಕ್ಟೀಷನರ್ ನಿಮಗೆ ಬೇಕು. ಯಾಕಂದ್ರೆ ಹೋಲಿಸ್ಟಿಕ್ ಕೇರ್ ಕೊಡಲಿಕ್ಕೆ ನೀವು ಆರ್ಗನ್ ಪ್ರಕಾರ ನೋಡ್ಲಿಕ್ಕೆ ಆಗೋದಿಲ್ಲ. ಕಿಡ್ನಿ ಡಾಕ್ಟರ್ ನೋಡಿದ್ರೆ ನಾನು ಕಿಡ್ನಿ ಬಗ್ಗೆನೇ ಯೋಚನೆ ಮಾಡ್ತೀನಿ, ಹಾರ್ಟ್ ಡಾಕ್ಟರ್ ನೋಡಿದರೆ ಅವ್ರು ಹಾರ್ಟ್ ಬಗ್ಗೆನೇ ಯೋಚನೆ ಮಾಡ್ತಾರೆ, ಬ್ರೈನ್ ಡಾಕ್ಟರ್ ನೋಡಿದರೆ ಖಾಲಿ ಬ್ರೈನ್ ಅನ್ನು ನೋಡ್ತಾರೆ, ಇಡೀ ಪೇಷಂಟ್ ನೋಡೋರು ಯಾರು ಇರೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಇವಾಗಿನ ಕಾಲದಲ್ಲೂ ಒಂದು ಒಳ್ಳೆ ಜನರಲ್ ಪ್ರಾಕ್ಟೀಷನರ್ ಅಥವಾ ಫ್ಯಾಮಿಲಿ ಮೆಡಿಸಿನ್ ಡಾಕ್ಟರ್ ಬೇಕು. ನಿಮ್ಗೆ ಏನೇ ಇರಲಿ, ಕೋಲ್ಡ್ ಕಾಫ್ ಇರಲಿ, ಬ್ರೀದಿಂಗ್ ಪ್ರಾಬ್ಲಮ್ ಇರಲಿ, ಫೀವರ್ ಇರಲಿ, ಅವರು ಫಸ್ಟ್ ನೋಡಿ ಆಮೇಲೆ ಸ್ಪೆಷಲಿಸ್ಟನ್ನು ಅಗತ್ಯ ಇದ್ದರೆ ಅವರು ಸಜೆಸ್ಟ್ ಮಾಡಲಿ. ಇಲ್ಲಾಂದರೆ ನೀವು ಒಂದು ಎವ್ರಿ ಡೇ ಒಂದು ಸ್ಮಾಲ್ ಪ್ರಾಬ್ಲಮಿಗೆ ಹೋದರೆ, ಇಂಡೈಜೆಷನ್ಗೆ ಹಾರ್ಟ್ ಡಾಕ್ಟರ್ ಹತ್ರ ಹೋದರೆ ಅವ್ರು ಹಾರ್ಟ್ ಅಟ್ಯಾಕ್ ಅಂತಾರೆ, ಗ್ಯಾಸ್ಟ್ರೋಂಟಾಲಜಿಸ್ಟ್ ಹತ್ರ ಹೋದರೆ ಗ್ಯಾಸ್ಟ್ರೈಟಿಸ್ ಅಂತಾರೆ, ಕಿಡ್ನಿ ಡಾಕ್ಟರ್ಸ್ ಹತ್ರ ಹೋದರೆ ನಿಮಗೆ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಇದೆ ಅಂತ ಹೇಳ್ತಾರೆ. ಸೊ ಎಲ್ಲರೂ ಅವರ ಸ್ಪೆಷಾಲಿಟಿ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ. ಸೊ ಯು ಶುಡ್ ಗೋ ಟು ಎ ಫ್ಯಾಮಿಲಿ ಡಾಕ್ಟರ್ ಆರ್ ಎ ಜನರಲ್ ಪ್ರಾಕ್ಟೀಷನರ್ ಫಸ್ಟ್, ಆ್ಯಂಡ್ ದೆನ್ ಅವರು ಸಜೆಸ್ಟ್ ಮಾಡಿದರೆ ಮತ್ತೆ ಬೇರೆಯವ್ರು ನೋಡ್ಲಿಕ್ಕೆ ಹೋಗಿ. ಮತ್ತೊಂದು ದೃಷ್ಟಿಕೋನದಲ್ಲಿ ಹೇಳೋದಾದರೆ ಸರ್, ಈಗ ವೈದ್ಯರಾಗಿ ಎಲ್ಲವನ್ನೂ ತಿಳ್ಕೊಂಡಿರ್ತಾರೆ, ಅದು ಕೂಡ ಎಲ್ಲೋ ಒಂದು ಕಡೆ ಅಡೆತಡೆಗಳಾಗುತ್ತೆ. ಅಂದರೆ ಈಗ ಸಾಮಾನ್ಯರಿಗೆ ಒಂದು ಏನೋ ಲಕ್ಷಣ ಆಗಿರ್ಬೋದು, ಅದರ ಮುಂದಿನ ಕಾಂಪ್ಲಿಕೇಶನ್ಸ್ ಗೊತ್ತಿರೋದಿಲ್ಲ. ಈಗ ಒಂದು ಯಾವುದೇ ಚಿಕ್ಕ ಸಿಂಪ್ಟಮಿಂದ ಹಿಡಿದು ಅದರ ಎಕ್ಸ್ಟ್ರೀಮಿಟಿ ಎಲ್ಲವೂ ಗೊತ್ತಿರುತ್ತೆ, ಓದ್ಕೊಂಡಿರ್ತಾರೆ, ಎಲ್ಲವೂ ತಿಳ್ಕೊಂಡಿರ್ತಾರೆ, ಅದು ಕೂಡ ಒಂದು ಅಡ್ಗಾಲ ಹಾಕುತ್ತಾ ಸರ್? ಅಂದರೆ ಹೆಚ್ಚಾಗಿ ಇದು ನಾನು ಇಗ್ನೋರೆನ್ಸ್ ಅಂತ ಹೇಳೋದಿಲ್ಲ, ನೆಗ್ಲಿಜೆನ್ಸ್ ಅಂತಲೇ ಹೇಳ್ತೀನಿ. ಅವರಿಗೆ ಗೊತ್ತಿದೆ ಈಗ ಏನು ಈ ವಯಸ್ಸಾದಮೇಲೆ ಈ ಥರ ಚೆಕಪ್ ಮಾಡಬೇಕು, ನಿಮಗೆ ಡಯಾಬಿಟಿಸ್ ಇದೆಯಾ, ಬ್ಲಡ್ ಪ್ರೆಷರ್ ಇದೆಯಾ, ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ. ಆದರೆ ಹೆಚ್ಚಾಗಿ ಅದನ್ನು ಅವ್ರು ನಿರ್ಲಕ್ಷ್ಯ ಮಾಡ್ತಾರೆ. ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ನಂಬಲಿಕ್ಕಿಲ್ಲ, ನಾನು ಈವಾಗಲೂ ಎಷ್ಟೋ ಡಾಕ್ಟರ್ಸು ಕಿಡ್ನಿ 95% ಫೇಲ್ ಆದಮೇಲೆ ನನ್ನೊಳಗೆ ಬರ್ತಾರೆ. People who have practiced medicine for 30 years, 40 years. So that is astonishing. ಯಾಕೆಂದರೆ ಅವರ ಪ್ರಾಕ್ಟೀಸಲ್ಲಿ 100% ನೋಡಿರ್ತಾರೆ ಕಿಡ್ನಿ ಫೇಲ್ ಆಗಿರೋರನ್ನು. ಅವರ ಕಾಯಿಲೆಯನ್ನು ಅವ್ರು ನೋಡ್ಕೊಳ್ಳೋದಿಲ್ಲ, ಅವ್ರು ಇಗ್ನೋರ್ ಮಾಡ್ತಾರೆ. ಸೊ
ಸೊ ತುಂಬ ಸಲ ಲೇಟ್ ಸ್ಟೇಜಸಲ್ಲಿ ಬರ್ತಾರೆ, ಅದು ಭಾಳ ತೊಂದರೆ ವಿಷಯ. ಸರ್ ಇನ್ನು ಇವಾಗ ಗೂಗಲ್ ಡಾಕ್ಟರ್ ಜಾಸ್ತಿ ಆಗಿದ್ದಾರೆ ಸರ್, ಸೆಲ್ಫ್ ಮೆಡಿಕೇಷನ್ ಜಾಸ್ತಿ ಆಗಿದೆ. ಯಾಕಂದರೆ ಯಾವುದೇ ವಿಚಾರಗಳು ಬಂದಿದ ತಕ್ಷಣವೂ ಕೂಡ ಇಮಿಡಿಯೇಟ್ ಗೂಗಲ್ ಮಾಡಿಬಿಡ್ತಾರೆ. ಅಂದರೆ ಡಾಕ್ಟರ್ನ ಕೇಳೋದಕ್ಕಿಂತ ಮುಂಚೆ ಇಂಥದ್ದೇ ರೂಢಿಗಳು ಜಾಸ್ತಿ ಆಗಿದೆ. ಅದು ಮತ್ತೆ ಅವ್ರ ಮೇಲೆ ದುಷ್ಪರಿಣಾಮಗಳು ಆಗಿರೋದುಂಟು, ಸಾಕಷ್ಟು ಸಮಸ್ಯೆಗಳಾಗಿದೆ. ಸೊ ನೀವು ಬೀಯಿಂಗ್ ಎ ಡಾಕ್ಟರ್ ಏನು ಹೇಳ್ತೀರಾ ಸರ್ ಗೂಗಲ್ ಡಾಕ್ಟರು ಮತ್ತು ಸೆಲ್ಫ್ ಮೆಡಿಕೇಷನ್ ಬಗ್ಗೆ? ನಾನೊಂದು ಫೋಟೋ ತಗೊಂಡ್ಬರ್ಬೇಕಾಗಿತ್ತು ಇವತ್ತು. ನನ್ನ ಆಫೀಸಲ್ಲಿ ಒಂದು ದೊಡ್ಡ ಫೋಟೋ ಇದೆ, ಡೋಂಟ್ ಕನ್ಫ್ಯೂಸ್ ಯುವರ್ ಗೂಗಲ್ ನಾಲೆಡ್ಜ್ ವಿತ್ ಮೈ ಮೆಡಿಕಲ್ ಡಿಗ್ರೀಸ್ ಅಂತ. ಸೂಪರ್. ತುಂಬಾ ಪೇಷಂಟ್ಸ್ ಅದ್ರ ಜೊತೆ ನಿಂತು ಫೋಟೋ ತೆಗಿತಾರೆ. ಯಾಕಂದ್ರೆ ಗೂಗಲ್ ಭಾಳ ಒಳ್ಳೆ, ನಾನು ಯೂಸ್ ಮಾಡ್ತೀನಿ ಗೂಗಲ್ ಮ್ಯಾಪ್ಸ್ ನಾವು ಎಲ್ಲ ಯೂಸ್ ಮಾಡ್ತೀವಿ. ಆದರೆ ಅನ್ಫಾರ್ಚುನೇಟ್ಲಿ ಪರ್ಸ್ಪೆಕ್ಟಿವ್ ಇರಬೇಕು. ನೀವೀಗ ಗೂಗಲಲ್ಲಿ ನನ್ನ ಕಾಲಲ್ಲಿ ನೀರು ಬಂದಿದೆ ಅಂದರೆ ಅದಕ್ಕೊಂದು 1000 ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಕೊಡ್ತಾರೆ. ನೀವು ಹೋಗಿ ನಾಳೆ ಹೆಡ್ಏಕ್ ಏನಂತ ಗೂಗಲ್ ಮಾಡಿ, ಬ್ರೈನ್ ಟ್ಯೂಮರ್, ಕ್ಲಾಟ್, ಸ್ಟ್ರೋಕ್, ನಿಮಗೆ ಇಟ್ ಮೇ ಬಿ ರಾತ್ರಿ ಲೇಟ್ ಆಗಿ ಮಲ್ಕೊಂಡಿದ್ರೆ ಬೆಳಿಗ್ಗೆ ಹೇಳುವಾಗ ಹೆಡ್ಏಕ್ ಇರ್ಬೋದು. ಸೊ ಗೂಗಲ್ ಇಸ್ ಇಂಪಾರ್ಟೆಂಟ್, ಬಟ್ ಇಟ್ ಹ್ಯಾಸ್ ಟು ಹ್ಯಾವ್ ದ ರೈಟ್ ಪರ್ಸ್ಪೆಕ್ಟಿವ್. ಸೊ ನಾನು ಎಲ್ಲ ಪೇಷಂಟ್ಸ್ಗೆ ಹೇಳ್ತೀನಿ, ನೀವು ಗೂಗಲನ್ನು ಚೆಕ್ ಮಾಡಿ, ಬಟ್ ಅದೇ ವೇದ ವಾಕ್ಯ ಅಂತ ಎನ್ಸ್ಕೊಳ್ಬೇಡಿ. ಯಾರಾದರೂ ಮೆಡಿಸಿನ್ ಓದಿರೋರಲ್ಲಿ ಕನ್ಸಲ್ಟ್ ಮಾಡಿ ನಿಮ್ಮ ಗೂಗಲ್ ಡೌಟ್ಸ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡಿ ಅಂತ ಹೇಳ್ತೀನಿ. ಅದೇ ಸರ್, ಸೆಲ್ಫ್ ಮೆಡಿಸನ್ ಕೇಳಿದ್ನಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ನನಗೇನೋ ತಲೆನೋವು ಬಂದಿತ್ತಪ್ಪ, ನನ್ನ ಮನೆಯಲ್ಲಿ ನಾನು ತೊಗೊಂಡಿದ್ದು ಗೊತ್ತಿತ್ತಲ್ಲ, ನೀನು ತೊಗೊಂಡಿದ್ಯಲ್ಲ ನಾನು ಅದೇ ತೊಗೊಂಡ್ಬಿಡ್ತೀನಿ ಅಂತ ಹೇಳ್ತಾರಲ್ಲ, ಇದು ಎಷ್ಟು ಸರಿ ಸರ್? ಇದು ಸರಿ, ಖಂಡಿತ ಸರಿಯಲ್ಲ. ಯಾಕಂದರೆ ಅಫ್ಕೋರ್ಸ್ ಈಗ ಒಂದು ಡೋಲೋ ತಗೊಳ್ಳೋದು ಹೆಡ್ಏಕಿಗೆ, ಫೀವರಿಗೆ, ಅದೆಲ್ಲ ಎಲ್ಲರೂ ಮಾಡ್ತಾರೆ. ಬಟ್ ನಾವು ಈಗ ನನ್ನ ವಿಭಾಗದಲ್ಲಿ, ಕಿಡ್ನಿ ವಿಭಾಗದಲ್ಲಿ, ಲಾರ್ಜ್ ನಂಬರ್ ಆಫ್ ಪೇಷಂಟ್ಸ್ ವಿ ಸಿ ಆರ್ ನಾವು ಐಟ್ರೋಜೆನಿಕ್ ಕಿಡ್ನಿ ಫೇಲಿಯರ್ ಅಂತ ಹೇಳ್ತೀವಿ. ಅಂದರೆ ಮ್ಯಾನ್ ಮೇಡ್ ಕಿಡ್ನಿ ಫೇಲಿಯರ್. ನೀವು ಔಷಧಿ ತಗೊಳ್ತೀರಾ, ಇಟ್ ಮೇ ಬಿ ಆಲೋಪ್ಯಾಥಿಕ್ ಮೆಡಿಸಿನ್, ಇಟ್ ಮೇ ಬಿ ಆಲ್ಟರ್ನೇಟ್ ಮೆಡಿಸಿನ್. ಎಷ್ಟೋ ಜನರನ್ನು ನಾವು ನೋಡ್ತೀವಿ ಈ ಪೇಯ್ನ್ ಕಿಲ್ಲರ್ಸು ಮತ್ತು ಕೆಲವು ಆ್ಯಂಟಿಬಯೋಟಿಕ್ಸು, ಬೇರೆ ಆಲ್ಟರ್ನೇಟ್ ಮೆಡಿಸಿನ್. ತುಂಬ ಆಲ್ಟರ್ನೇಟ್ ಮೆಡಿಸಿನ್ಸಲ್ಲಿ ಮರ್ಕ್ಯೂರಿ, ಹೆವಿ ಮೆಟಲ್ ಎಲ್ಲ ಇರುತ್ತೆ. ಸೊ ಎಷ್ಟೋ ಜನರನ್ನು ನಾವು ಕಿಡ್ನಿ ಫೇಲಿಯರ್ ಆಗಿ ನೋಡ್ತೀವಿ. ಹಾಗಾಗಿ ನಾವು ಹೇಳ್ತೀವಿ, ನೀವು ಡಾಕ್ಟ್ರ್ ನೋಡೋದಿದ್ರೆ ಫಸ್ಟು 2 ಕ್ವೆಶ್ಚನ್ಸ್ ಕೇಳಿ ಅವರಿಗೆ, ನಾನು ತಗೊಂಡಿರೋ ಮೆಡಿಸಿನ್ ಕಿಡ್ನಿಗೆ ಸೇಫಾ ಅಂತ ಒಂದು. 2ನೇ ಕ್ವೆಶ್ಚನ್ನು, ಇದರ ಡೋಸೇಜ್ ನಾವೇನಾದ್ರು ಚೇಂಜ್ ಮಾಡಬೇಕಾ ಅಂತ. ಯಾಕಂದರೆ ಕಿಡ್ನಿ ವೇಸ್ಟನ್ನು ತ್ಯಾಜ್ಯ ಮಾಡುವಂಥ ಆರ್ಗನ್ನು. ಸೊ ಹೆಚ್ಚಾದ ಮೆಡಿಸಿನ್ಸು ಕಿಡ್ನಿಯಲ್ಲಿ ಮೆಟಾಬಲೈಸ್ ಆಗಿ ಹೊರಗೆ ಬರ್ತವೆ. ಹಾಗಾದರೆ ಕಿಡ್ನಿ ಫೇಲ್ ಆದರೆ ಮೆಡಿಸಿನ್ ಡೋಸೇಜ್ ಎಲ್ಲ ಚೇಂಜ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಯಾರ ಹತ್ರನೂ ನೀವು ಡಾಕ್ಟ್ರ್ ಹತ್ರ ನಾನು ಈ ಮೆಡಿಸಿನ್ಸ್ ತಗೊಳ್ಳಿರೋದು ಕಿಡ್ನಿಗೆ ಸೇಫಾ, ಇದರ ಡೋಸನ್ನು ಏನಾದರೂ ಆಲ್ಟ್ರೇಟ್ ಮಾಡಬೇಕಂತ ಕೇಳಬೇಕು. ಎಷ್ಟೋ ಜನರು ಈ ವೈಟ್ನಿಂಗ್ ಕ್ರೀಮ್ ಹಾಕೊಂಡವ್ರಿಗೆ ಕಿಡ್ನಿ ಫೇಲ್ ಆಗಿ ಬಂದಿದ್ದಾರೆ. ಅದರಲ್ಲಿ ಮರ್ಕ್ಯೂರಿ ಇದೆಲ್ಲ ಇರುತ್ತೆ, ಅಬ್ಸಾರ್ಬ್ ಆಗಿ ಕಿಡ್ನಿಗೆ ಫೇಲ್ ಆಗುತ್ತೆ. ಕೆಲವರು ಹೇರ್ ಡೈಯಲ್ಲಿ ಬರ್ತಾರೆ, ಕೆಲವರು ಆಲ್ಟರ್ನೇಟ್ ಮೆಡಿಸಿನ್ ಸಿಗ್ತಾರೆ. ಅಂದರೆ ಎಲ್ಲ ಅದು ಹಾಳು ಅಂತೇಳಿ ಅಲ್ಲ, ಆದರೆ ನಮಗೆ ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ನಾವು ಅದರಲ್ಲಿ ಏನು ಹಾನಿ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸರ್, ಇದರ ಜೊತೆಗೆ ಅಂದರೆ ಸಾಮಾನ್ಯವಾಗಿ ನಾವು ಯಾವತ್ತಾದರೂ ಆಸ್ಪತ್ರೆ ಹೋಗುವಂಥ ಸಂದರ್ಭ ಬಂದಾಗ ಅಲ್ಲಿನ ಒಂದು ಇಡೀ ವಾತಾವರಣವನ್ನು ನೋಡಿದಾಗ, ಅಂದರೆ ರೋಗಿಗಳಾಗಿರಬಹುದು, ಆ ಚಿಕಿತ್ಸೆ ಆಗಿರ್ಬೋದು, ಆ ಗಡಿಬಿಡಿ ಆಗಿರ್ಬೋದು, ಎಲ್ಲವನ್ನು ನೋಡಿದಾಗ ವೈದ್ಯರ ಬದುಕೇನಪ್ಪ ಡೈಲಿ ಆಸ್ಪತ್ರೆಯಲ್ಲಿ ಈ ಒಂದು ಟೆನ್ಷನ್ಮಯ ವಾತಾವರಣ, ನೀವು ಹೇಳಿದಾಗೆ ಸ್ಟ್ರೆಸ್ ಅನ್ನುವಂಥದ್ದು. ಈಗ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರಿಗೆ ಸ್ಟ್ರೆಸ್ ಇಂದ ಹೊರಗೆ ಬರಬೇಕು, ರಿಲ್ಯಾಕ್ಸೇಷನ್ ಅಂದಾಗ ನೀವು ಆಗಲೇ ಹೇಳಿದ್ರಿ ಸರ್, ಸಿನಿಮಾನ, ಕ್ರಿಕೆಟಾ, ಟೆನ್ನಿಸ್ ಅನ್ನೋಂಥದ್ದು. ನಿಮ್ಮ ಆಯ್ಕೆಗಳು ಏನಾಗಿರುತ್ತೆ ಸರ್? ಓಕೆ, ನಂದು ಮೇನ್ ಆಯ್ಕೆ ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ, ಮನೆಯವ್ರ ಜೊತೆ ಇರೋದು. ದೆನ್ ಅಫ್ಕೋರ್ಸ್ ನಮಗೆ ಮೂವಿ ತುಂಬ ಇಷ್ಟ. ಸೊ ಹೆಚ್ಚಾಗಿ ಈಗಂತೂ ಒಳ್ಳೆ ಥಿಯೇಟರ್ಗಳು ಇವೆ. ಸೊ ವಿ ವಾಚ್ ಮೂವಿ ಟುಗೆದರ್ ಆಸ್ ಫ್ಯಾಮಿಲಿ ಸಮ್ಟೈಮ್ಸ್. ಮತ್ತು ಈಗ ಅಫ್ಕೋರ್ಸ್ ತುಂಬ TV ಚಾನಲ್ಸು, ನ್ಯೂಸ್ ಚಾನಲ್ಸು ಇದನ್ನೆಲ್ಲ ನೋಡ್ತೀನಿ. ಆಮೇಲೆ ಅಟ್ಲೀಸ್ಟ್ ಒನ್ಸ್ ಎ ಇಯರ್ ಟ್ರೈ ಟು ಗೋ ಫಾರ್ ಎ ಹಾಲಿಡೇ. ಮತ್ತು ಈ ನಂದು ಇನ್ನೊಂದು ಹಾಬಿ ಏನಂದರೆ ಗಾಲ್ಫ್. ಐ ಟ್ರೈ ಟು ಪ್ಲೇ ಗಾಲ್ಫ್. ಟೈಮ್ ಸಿಕ್ಕೋದಿಲ್ಲ, ಬಟ್ ಅಟ್ಲೀಸ್ಟ್ ಒನ್ಸ್ ಎ ವೀಕ್ ಐ ಟ್ರೈ ಟು ಪ್ಲೇ ಗಾಲ್ಫ್. ಸರ್, ಅಂದರೆ ಕುಟುಂಬದ ಜೊತೆಗೆ ಇರುವಂಥ ಸಮಯ ಎಷ್ಟು ಮುಖ್ಯವೋ, ಜೊತೆಗೆ ನೀವು ಒಂದು ಕಡೆ ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ನಿಮ್ಮ ಅಸ್ತಿತ್ವ ಅಲ್ಲಿ ಇರೋದು ಅಷ್ಟೇ ಮುಖ್ಯ. ಅಂದರೆ ಇವಾಗ ನಾನು ಇಷ್ಟು ಸೀನಿಯರ್ ಇದ್ದೇನೆ ಅಂತ ಹೇಳಿ ಎಲ್ಲೋ ಒಂದಷ್ಟು ಸಮಯ ನೆಗ್ಲೆಕ್ಟ್ ಮಾಡಿದ್ರೆ, ನಾನು ಅಲ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಏರುಪೇರಾಗೋಗುತ್ತೆ. ಅಂದರೆ ಇವತ್ತಿನ ಫಾಸ್ಟ್ ಲೈಫಲ್ಲಿ, ಸೊ ಅಂದರೆ ನೀವಿರುವಂಥ ಉನ್ನತ ಹುದ್ದೆಯಲ್ಲಿ. ಸೊ ಹಾಗಿದ್ದಾಗ ಸರ್, ಅಂದರೆ ಬ್ಯಾಲೆನ್ಸಿಂಗ್ ಅನ್ನೋದು ಎಷ್ಟು ಮುಖ್ಯ ಎಲ್ಲ ಕಡೆನೂ. ಸೊ ಬೋಧನೆ, ನೀವು ಪೇಷಂಟ್ಸ್ನ ನೋಡೋದಿರ್ಬೋದು, ಮತ್ತು ನೀವು ಟ್ರಾವೆಲ್ ಮಾಡೋದಿರ್ಬೋದು, ಇದನ್ನು ಹೇಗೆ ನಿಭಾಯಿಸ್ತೀರಿ ಸರ್? ಇದಕ್ಕೆ ಐ ಥಿಂಕ್ ಮೇನ್ ಅಂದರೆ ನಾವು ಟೀಮ್ ವರ್ಕ್ ಮಾಡಬೇಕು. ನಾನು ಒಬ್ಬನೇ ಎಲ್ಲ ಮಾಡಲಿಕ್ಕೆ ಆಗುತ್ತೆ ಅಂತ ಸಾಧ್ಯನೇ ಇಲ್ಲ. ನಾನು ಎಲ್ರಿಗೂ ಹೇಳ್ತೀನಿ, ನೀವು ಒಬ್ಬರೇ ಇದ್ದರೆ 10 ಪೇಷಂಟು 100 ಪೇಷಂಟ್ ನೋಡ್ಬೋದು ಮ್ಯಾಕ್ಸಿಮಮ್. ಬಟ್ ನೀವು ಒಂದು 10 ಜನರ ಗ್ರೂಪ್ ಇದ್ದರೆ 1000 ಪೇಷಂಟ್ಸನ್ನು ನೋಡ್ಬೋದು. ಸೊ ಟೀಮ್ ವರ್ಕ್ ಇಲ್ಲಾಂದರೆ ನಿಮಗೆ ಹೆಚ್ಚಿಗೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಈಗ ಎಷ್ಟೋ
ಖ್ಯಾತ ವೈದ್ಯರು ನೋಡಿರ್ಬೋದು, ಬೇರೆ ಖ್ಯಾತ ಜನರು ನೋಡಿರ್ಬೋದು, ಅವರು ಟೀಮ್ ಬಿಲ್ಡ್ ಮಾಡಿಲ್ಲ ಅಂದರೆ ಅವರಾದಮೇಲೆ ಅದು ಕ್ಲೋಸ್ ಆಗುತ್ತೆ ಅಲ್ಲಿಗೆ. ಸೊ ಈಗ ನಮ್ಮದು ಮೇಯ್ನ್ ರೀಸನ್ ನಾವು ನೆಫ್ರಾಲಜಿ ಪೋಸ್ಟ್ ಗ್ರಾಜುಯೇಷನ್ ಸ್ಟಾರ್ಟ್ ಮಾಡಿದ್ದು ಅಥವಾ ನೆಫ್ರಾಲಜಿ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದು ಅಂದರೆ ಇದು ಕಂಟಿನ್ಯೂ ಆಗಬೇಕು ಅಂತ ಫ್ಯೂಚರ್ ಜನ್ರೇಷನ್ಗೆ. ಹಾಗೇನೆ ನೀವು ನಾನೇ ಎಲ್ಲ ಮಾಡ್ತೇನೆ ಅಂದರೆ ನಿಮಗೆ ಖಂಡಿತ ಗ್ರೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಷ್ಟೇ ಪಾಸಿಬಿಲಿಟಿ ಇದೆ ನಿಮಗೆ, 24 hours ಡೇ ಇದೆ, ಅದರಲ್ಲಿ ಎಷ್ಟು ಅಂತ ಮಾಡ್ಬೋದು. ಸೊ ನೀವು ಡೆಲಿಗೇಟ್ ಮಾಡಲಿಕ್ಕೆ ಡೆಲಿಗೇಷನ್ ವಿತ್ ಸೂಪರ್ವಿಷನ್ ಮಾಡಲಿಕ್ಕೆ ಕಲಿಬೇಕು. ಇಲ್ಲ, ಯಾರನ್ನು ನೀವು ಟ್ರಸ್ಟ್ ಮಾಡಿದ್ದೀರಾ ಅವರಿಗೆ ಡೆಲಿಗೇಟ್ ಮಾಡಬೇಕು. ಓಕೆ, ಇಲ್ಲ ನಾ ಯಾಕೆ ಈ ಮಾತು ಕೇಳಿದೆ ಗೊತ್ತಾ ಸರ್, ಅಂದರೆ ಇದು ನೀವು ವೈದ್ಯರಾಗಿ ನಿಮ್ಮ ಟೀಮ್ ವರ್ಕ್ ಬಗ್ಗೆ ಹೇಳಿದ್ರಿ. ಆದರೆ ನಾನೊಬ್ಬ ಜನರಲ್ ಪೇಷಂಟ್ ಆಗಿ ಬರೋದಾದರೆ ಇಲ್ಲಪ್ಪ ನನ್ನನ್ನು ಬಲ್ಲಾಳವರೇ ನೋಡಬೇಕು, ನಾನು ಅವ್ರ ಹತ್ರನೇ ಹೋಗಬೇಕು ಅನ್ನೋದು ತುಂಬ ಜನ ಪೇಷಂಟ್ಸ್ ಇರುತ್ತೆ ಸರ್. ಅದಕ್ಕೆ ಕೇಳಿದೆ ನಾನು. ಇದು ದಿನ ಆಗುತ್ತೆ. ನನ್ನ ಕೊಲೀಗ್ಸ್ ಎಲ್ಲ ನೋಡಿರ್ಬೋದು, ಅವರು ಭಾಳ ಖ್ಯಾತ ವೈದ್ಯರು, ವೆರಿ ಕಾಂಪಿಟೆಂಟ್ ಪೀಪಲ್. ಆದರೂ ಒಂದು ನಿಮಿಷ ಅವರನ್ನು ನಮಗೆ ನೋಡಲೇಬೇಕು ಅಂತ. ಹೆಚ್ಚಾಗಿ ನಾನು ಊರಲ್ಲಿದ್ದರೆ ಖಂಡಿತ ಅವ್ರನ್ನ ಹೋಗಿ ನೋಡ್ತೀನಿ ಆಸ್ಪತ್ರೆಯಲ್ಲಿ. ಸೊ ಅಂದರೆ ಪ್ರತಿ ಸಲ ಹೋಗಿ ನೋಡೋದು ಕಷ್ಟ ಆಗ್ಬೋದು ಕೆಲವು ಸಲ, ಸ್ಪೆಷಲಿ ಟ್ರಾವೆಲಿಂಗ್ ಎಲ್ಲ ಇದ್ದರೆ. ಬಟ್ ನಾನು ಖಂಡಿತವಾಗಿ ಅವರನ್ನು ನೋಡ್ತೀನಿ ಅಥವಾ ಅವ್ರ ಹತ್ರ ಫೋನಲ್ಲಾದರೂ ಮಾತಾಡ್ತೀನಿ. ಸರ್, ತಾವು ಒಬ್ಬ ವೈದ್ಯರಾಗಿ ರೋಗಿಗಳನ್ನು ಗುಣಪಡಿಸೋದು ಬಹಳ ಮುಖ್ಯ ಉದ್ದೇಶ ಆಗಿರುತ್ತೆ. ಅದರ ಜೊತೆಗೆ ಸರ್, ಅಂದರೆ ಬಡ ರೋಗಿಗಳಾಗಿರಬಹುದು ಅಥವಾ ಹಳ್ಳಿಯಲ್ಲಿ ಓದ್ತಾ ಇರುವಂಥ ಆಸಕ್ತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು, ಉಚಿತ ಆ್ಯಂಬುಲೆನ್ಸ್ ಸೇವೆ ಆಗಿರಬಹುದು, ಈ ರೀತಿಯ ವಿಷಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತೀರಿ. ನಿಜಕ್ಕೂ ಅದಕ್ಕೊಂದು ಮೆಚ್ಚುಗೆ. ಯಾಕಂದರೆ ಇಂಥ ಕೆಲಸಗಳನ್ನು, ಅಂದರೆ ಇಷ್ಟು ಬ್ಯುಸಿ ಶೆಡ್ಯೂಲ್ ಇದೆಲ್ಲವೂ ಇರುತ್ತೆ, ಕರ್ತವ್ಯ ಉದ್ಯೋಗ ಅನ್ನುವಂಥದ್ದು ಒಂದು ಕಡೆ, ಆದರೆ ಈ ರೀತಿ ಮನಸ್ಸಿಗೆ ಖುಷಿ, ಒಂದು ಸಂತೃಪ್ತಿ, ನೆಮ್ಮದಿ ನೀಡುವಂಥ ಕೆಲಸಗಳು ಬಹುಶಃ ಬಡ ರೋಗಿಗಳ ಕಷ್ಟ ನೋಡಿ ನೋಡಿ ಈ ರೀತಿ ಅಥವಾ ಈ ಒಂದು ಸಹಾಯ ಹಸ್ತ ಚಾಚುವ ಗುಣ ತಾಯಿಯನ್ನ ನೋಡಿ ಕಲ್ತಿದ್ದ ಹೇಗೆ? ಅಫ್ಕೋರ್ಸ್ ಇದು ತಾಯಿ ಭಾಳ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಜನರಿಗೆ. ತಾಯಿ ತಂದೆ ತುಂಬ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊಸೈಟಿಯಲ್ಲಿ. ಮತ್ತು ನಾನು ಅಮೆರಿಕದಿಂದ ವಾಪಸ್ ಬಂದ ಮೇಲೆ ನನಗೆ ಕೆಲವು ವಿಚಿತ್ರ ಅನುಭವಗಳಾದವು. ಅಂದರೆ ಕಿಡ್ನಿ ಚಿಕಿತ್ಸೆ ಲೇಟ್ ಸ್ಟೇಜಸಲ್ಲಿ ಭಾಳ ಎಕ್ಸ್ಪೆನ್ಸಿವ್. ನಾನು ಫಸ್ಟ್ ಬಂದು ಪೇಷಂಟ್ ಹತ್ರ ನಿಮ್ಮ ಮಗಳಿಗೆ ಅಥವಾ ಯಾರಿಗಾದರೂ ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಿದರೆ ತುಂಬ ಜನ ವುಡ್ ಬಿಕಮ್ ಅನ್ಕಾನ್ಷಿಯಸ್. ನೆಲದ ಮೇಲೆ ಬಿದ್ದು ಒದ್ದಾಡ್ಲಿಕ್ಕೆ ಶುರು ಮಾಡ್ತಾರೆ, ಅಯ್ಯೋ ನನ್ನ ಲೈಫ್ ಹಾಳಾಯಿತು ಅಂತ. ಅಂದರೆ ಅವರಿಗೆ ಗೊತ್ತಿತ್ತು ಕಿಡ್ನಿ ಫೇಲ್ ಆದರೆ ಆ ಟ್ರೀಟ್ಮೆಂಟ್ ಮಾಡಿಸೋಷ್ಟು ನಮಗೆ ಹಣ ಇಲ್ಲ, ಮತ್ತು ಅದು ಎಲ್ಲ ಕಡೆ ಅವೈಲೇಬಲ್ ಇಲ್ಲ ಅಂತ. ಸೊ ಅದು ನೋಡಿದ ಮೇಲೆ ನನಗೆ ತುಂಬ ಬೇಸರ ಆಯಿತು. ಅಮೆರಿಕದಲ್ಲಿ ನಾವು ಯಾವತ್ತೂ ದುಡ್ಡಿನ ವಿಷಯ ಪೇಷಂಟ್ಸಿಗೆ ಮಾತಾಡೋದಿಲ್ಲ. ಅದು ಅವರು ಮೆಡಿಕೇರ್ ಇನ್ಶೂರೆನ್ಸ್ ಇದೆ ಏನಿದೆ ಅದು ಕೊಡ್ತಾರೆ. ಆದರೆ ಇಲ್ಲಿ ಅನ್ಫಾರ್ಚುನೇಟ್ಲಿ ಆ ಕಾಲದಲ್ಲಿ ತುಂಬ ಜನರು ಕಿಶೆಯಿಂದನೇ ಖರ್ಚು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನನಗೆ ಅನಿಸುತ್ತು, ಆ್ಯಸ್ ಎ ಡಾಕ್ಟರ್ ನಾವು ಕೆಲವರ ಲೈಫ್ ಮಾತ್ರ ಇಂಪಾರ್ಟೆಂಟ್ ನಮಗೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಆಗದಿದ್ದವ್ರನ್ನ ಏನು ಮಾಡೋದು ಅಂತ. ಅಫ್ಕೋರ್ಸ್ ಎಲ್ಲರನ್ನೂ ನಮಗೆ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ನಾವು ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ಮಾಡಬೇಕಂತೇಳಿ ನಮ್ಮ ತಂದೆ ಹೆಸರಲ್ಲಿ ನಾವು ಒಂದು ಟ್ರಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಬಡವರಿಗೆ ಡಯಾಲಿಸಿಸ್ಸು, ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟೇಷನು, ಆ್ಯಂಬುಲೆನ್ಸ್ ಸರ್ವಿಸ್ಸು, ಮತ್ತು ಯಾರಿಗೆ ಕಿಡ್ನಿ ಬಗ್ಗೆ ಡಾಕ್ಟರ್ ಆಗಬೇಕು, ಓದಲಿಕ್ಕೆ ಟ್ಯೂಷನ್ ಥರ ಇಲ್ಲ ಅಂದರೆ ಅವರಿಗೆ ಸ್ವಲ್ಪ ಸ್ಕಾಲರ್ಶಿಪ್ ಎಲ್ಲ ಕೊಡೋದನ್ನು ಮಾಡಿದ್ದೀವಿ. ಓಕೆ, ಗ್ರೇಟ್ ಜಾಬ್ ಸರ್. ಯಾಕೆಂದರೆ ನಾನು ಈಗ ಮಕ್ಕಳ ಬಗ್ಗೆ ಅಂತ ನೀವು ಹೇಳಿದ್ರಲ್ಲ ಸರ್, ಮಕ್ಕಳಿಗೆ ಟ್ರಾನ್ಸ್ಪ್ಲಾಂಟೇಷನ್ ಅಂತ, ನಮಗೆ ಅಂದರೆ ಓದಿರೋ ಪ್ರಕಾರ ನಮ್ಮ ದೇಹದಲ್ಲಿರುವಂಥ ಕಣ್ಣಿನ ಭಾಗ ಮಾತ್ರ ನಮ್ಮ ಬೆಳವಣಿಗೆಯ ಹಂತದಲ್ಲಿ ಒಂದು ಎಷ್ಟೋ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಬದಲಾಗುತ್ತೆ, ಆದರೆ ಅದು ಹಾಗೇ ಇರುತ್ತೆ ಹುಟ್ಟಿದಾಗ್ಲಿಂದ ಅಂತ. ಈ ಕಿಡ್ನಿಯೂ ಹಾಗೇನಾ ಸರ್? ಅಂದರೆ ಹುಟ್ಟಿದಾಗ್ಲಿಂದ ನಾವು ನಮ್ಮ ಬೆಳವಣಿಗೆಯ ಹಂತ ಮುಟ್ಟೋವರೆಗೂ ಅದು ಸೈಜ್ ಅಷ್ಟೇ ಇರುತ್ತಾ ಅಥವಾ ಅದು ಬೆಳೆಯುತ್ತಾ ಸರ್? ಇಲ್ಲ, ಕಿಡ್ನಿನೂ ಬೆಳೆಯುತ್ತೆ. ಹೌದೌದು. ಹಾಗಾಗಿ ನಾವೀಗ ಒಂದು ವೇಳೆ ಈ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಮಕ್ಕಳ ಕಿಡ್ನಿ ತೆಗೆದು ಬೇರೆಯವ್ರಿಗೆ ಹಾಕಬೇಕಂದ್ರೆ 2 ಕಿಡ್ನಿನೂ ತೆಗೆದು ಹಾಕಬೇಕಾಗುತ್ತೆ, ಇಲ್ಲಾಂದ್ರೆ ಅದು ಅಷ್ಟು ಫಂಕ್ಷನ್ ಮಾಡೋದಿಲ್ಲ. ಯಾಕಂದ್ರೆ ಕಿಡ್ನಿ ನಿಮಗೆ ವಯಸ್ಸಾದಂಗೂ ಬೆಳೀತದೆ. ಹಾಗಾಗಿ ದೊಡ್ಡವರ ಕಿಡ್ನಿ ಮಕ್ಕಳಿಗೆ ಹಾಕೋದು ಪರವಾಗಿಲ್ಲ, ತೊಂದರೆ ಇಲ್ಲ. ಎಕ್ಸ್ಟ್ರಾ ಕಿಡ್ನಿ ಫಂಕ್ಷನ್ ಇದ್ರೆ ಏನು ತೊಂದರೆ ಆಗೋದಿಲ್ಲ. ಆದರೆ ಮಕ್ಕಳು ಕೆಲವು ಸಲ ಈಗ ಮಕ್ಕಳಿಗೆ ಅನ್ಫಾರ್ಚುನೇಟ್ಲಿ ಅವರು ಡೋನರ್ಸ್ ಆಗಿ ಬರ್ತಾರೆ, ಆಕ್ಸಿಡೆಂಟ್ ಇದೆಲ್ಲ ಆಗಿ, ಅಂಥವರ ಕಿಡ್ನಿ ತೆಗೆಯೋದಿದ್ರೆ 2 ಕಿಡ್ನಿ ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಅದು ಸೈಜ್ ಮತ್ತು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಫಂಕ್ಷನ್ ಸರ್, ಇವಾಗ ಕಿಡ್ನಿ ಬ್ಯಾಂಕ್ ಇದೆಯಾ ಸರ್? ಇಲ್ಲ, ಇದು ನೋಡಿ ಈ ಕಿಡ್ನಿ ಸ್ಕ್ಯಾಂಡಲ್ ಅಂತ ನೀವು ಕೇಳಿರ್ಬೋದು. ಇದರಲ್ಲಿ ತುಂಬ ಅಂಶಗಳು ಸತ್ಯ ಅಲ್ಲ ಎಲ್ಲ. ನಾನು ಅವ ಕಿಡ್ನಿ ಸ್ಕ್ಯಾಂಡಲ್ ಆದಾಗ ಯಾರೋ ಬಂದು ಕೇಳ್ತಾ ಇದ್ರು, ಸರ್ ಇಲ್ಲಿ ಎಲ್ಲ ಕಿಡ್ನಿ ತೆಗೆದು ಅದನ್ನು ಪಿಕ್ಕಲ್ ಮಾಡಿ ಸೌದಿ ಅರೇಬಿಯಾ ಕಳಿಸ್ತಾ ಇದ್ದೀರಿ ಅಂತೆಲ್ಲ ಅಂತ. ಆ ಥರ ಎಲ್ಲ ಜನರು ಮಾತಾಡ್ತಾ ಇದ್ರು. ಮತ್ತು ನಮ್ಮ OTಯಲ್ಲಿ ಕಿಡ್ನಿ ಟ್ರೇ ಅಂತೇಳಿ ಒಂದು ಟ್ರೇ ಇದೆ. ಹೌದು ಸರ್, ಇರುತ್ತೆ. ಕಿಡ್ನಿ ಶೇಪ್ ಟ್ರೇ. ಈ ಕಿಡ್ನಿ ಸ್ಕ್ಯಾನಲ್ ಟೈಮಲ್ಲಿ ಡಾಕ್ಟರ್ ಒಬ್ರು ಏನೋ ಒಂದು ಡ್ರೈನ್ ಮಾಡಲಿಕ್ಕೆ ಕಿಡ್ನಿ ಟ್ರೇ ತಗೊಂಡ್ಬನ್ನಿ ಅಂತ ಹೇಳಿದ್ಕೊಳ್ಳೆ ಪೇಷಂಟ್ ಓಡಿ ಹೋದ್ರು.
ನನ್ನ ಕಿಡ್ನಿ ತೆಗಿತಾರೆ ಇವರು. ಸೊ ಹಾಗೆ ತುಂಬ ಕಿಡ್ನಿ ಬಗ್ಗೆ ಜನರಿಗೆ ಮಿತ್ಸ್ ಇತ್ತು. ಆದರೆ ನಿಜವಾಗ್ಲೂ ಹೇಳೋದಂದ್ರೆ ಈ ಕಿಡ್ನಿ ಸ್ಕ್ಯಾಂಡಲು ಯಾರಿಗೂ ಅವರು ಗೊತ್ತಿಲ್ಲದೆ ಅವರ ಕಿಡ್ನಿ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಏನಾದ್ರು ಕಾರಣಗಳಿರ್ಬೋದು, ಬಟ್ ನಿಮಗೆ ಗೊತ್ತಿರಲೇ ಯಾರದ್ದು ಕಿಡ್ನಿ ತೆಗಿಲಿಕ್ಕೆ ಆಗೋದಿಲ್ಲ. ನಿಮಗೆ ಒಂದು ಎಷ್ಟು ಜನರು ಪರೀಕ್ಷೆ ಮಾಡ್ತಾರೆ ಅಂದರೆ ಒಂದು 10-20 ಡಾಕ್ಟರ್ಸ್, ನರ್ಸಸ್ಸು, ಅನೆಸ್ಥೆಟಿಸ್ಸು ಎಲ್ಲರೂ ನಿಮ್ಮ ಪರೀಕ್ಷೆ ಆದಮೇಲೆ ನಿಮ್ಮ ಕಿಡ್ನಿಯನ್ನು ನೀವು ತೆಗಿಬೋದು. ಹಾಗಾಗಿ ಕಿಡ್ನಿ ಕಳ್ಳತನ ಮಾಡಲಿಕ್ಕೆ ಆಗೋದಿಲ್ಲ. ಅದು ಇಟ್ಸ್ ಎ ಮಿತ್. ಅಂದರೆ ಅಲ್ಲ ಸರ್, ಅದನ್ನು ನಾವು ಬ್ಯಾಂಕ್, ಈಗ ಬ್ಲಡ್ ಬ್ಯಾಂಕು ಆ ಥರ ಎಲ್ಲ ಇರುತ್ತಲ್ಲ ಸರ್, ಹಾಗೆ ಕಿಡ್ನಿಯನ್ನು ಕೂಡ ಇಡ್ಬೋದಾ ಸರ್? ಇಲ್ಲ, ಆಗೋದಿಲ್ಲ. ರೈಟ್ ನಾವು ಇದು ನೀವು ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಿದ್ರೆ 2 ಇದೆ. ಒಂದು ನಾನು ಹೇಳಿದೆ ನಿಮಗೆ ದೇವರು ಬೋನಸ್ ಕೊಟ್ಟಿದ್ದಾರೆ ಅಂತ, ನಿಮ್ಮ ಒಂದು ಕಿಡ್ನಿಯನ್ನು ಬೇರೆಯವ್ರಿಗೆ ಕೊಡ್ಬೋದು ನೀವೆಲ್ಲ 100% ನಾರ್ಮಲ್ ಆಗಿದ್ರೆ. ಎರಡನೇದು ಡಿಸೀಸ್ ಡೋನರ್ ಅಥವಾ ಕೆಡಾವರ್ ಕಿಡ್ನಿ ಡೊನೇಷನ್ ಅಂತ ಹೇಳ್ತೀವಿ. ಅಂದರೆ ಇದು ಇತ್ತೀಚೆಗೆ ಬಂದಿರೋದು, 1990s ಅಷ್ಟೇ ಗೌರ್ಮೆಂಟು ಪಾಸ್ ಮಾಡಿದಿಲ್ಲ. ಅಂದರೆ ನಾವು ಈಗ ಡೆತ್ ಮುಂಚೆ ಹಾರ್ಟ್ ನಿಂತರೆ ಮಾತ್ರ ಡೆತ್ ಅಂತ ಜನರು ಎಣಿಸ್ತಾ ಇದ್ರು. ಈಗ ಬ್ರೈನ್ ಡೆತ್ ಕಾನ್ಸೆಪ್ಟ್ ಬಂದಿದೆ. ಅಂದರೆ ನಿಮ್ಮ ಬ್ರೈನಿಗೆ ವಿಪರೀತ ಡ್ಯಾಮೇಜ್ ಆಗಿ ಈ ಬ್ರೈನ್ ಫಂಕ್ಷನ್ಸ್ ಇಂಪ್ರೂವೇ ಆಗೋದಿಲ್ಲ ಅಂತ ಖಚಿತ ಆದರೆ ಈ ಬೀಟಿಂಗ್ ಹಾರ್ಟ್ ಇದ್ರೂ ಯು ಆರ್ ಕನ್ಸಿಡರ್ ಡೆಡ್, ಬ್ರೈನ್ ಡೆಡ್ ಅಂತ. ಅದಕ್ಕೆ ಇದು ಇದೆ, ನ್ಯೂರಾಲಜಿಸ್ಟ್ ಸರ್ಟಿಫೈ ಮಾಡಬೇಕು, ಬೇರೆ ಬೇರೆ ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಇದ್ದು ಎಲ್ಲ ಸರ್ಟಿಫೈ ಮಾಡಿದರೆ ನಿಮ್ಮ ಹಾರ್ಟ್ ಫಂಕ್ಷನ್ ಮಾಡ್ತಾ ಇರ್ಬೋದು, ಬೇರೆ ಆರ್ಗನ್ಸ್ ಎಲ್ಲ ಫಂಕ್ಷನ್ ಮಾಡ್ತಾ ಇರ್ಬೋದು, ಆದರೆ ಯು ಆರ್ ಕನ್ಸಿಡರ್ ಬ್ರೈನ್ ಡೆಡ್. ಸೊ ನಿಮ್ಮ ಆರ್ಗನ್ಸ್ ನಿಮ್ಮ ಫ್ಯಾಮಿಲಿಯವ್ರ ಪರ್ಮಿಷನ್ ಕೊಟ್ಟರೆ ತೆಗಿಬೋದು. ಅಂದರೆ ಹಾರ್ಟ್ ಫಂಕ್ಷನ್ ಆಗ್ತಾ ಇರುತ್ತೆ, ಕಿಡ್ನಿ ಫಂಕ್ಷನ್ ಆಗ್ತಾ ಇರುತ್ತೆ, ಲಿವರ್ ಫಂಕ್ಷನ್ ಆಗ್ತಾ ಇರುತ್ತೆ, ಅದನ್ನೆಲ್ಲ ನೀವು ತೆಗಿಬೋದು. ಆದರೆ ಬ್ಯಾಂಕ್ ಅಂತಲ್ಲಿ ಇಲ್ಲ. ಅದಕ್ಕೆ ಒಂದೊಂದು ಟೈಮ್ ಇದೆ. ಕಿಡ್ನಿಗೆ ಒಂದು ಅರೌಂಡ್ 12 hours ತನಕ, ಆಮೇಲೆ 24 hours ತನಕ ಮಾಡ್ಬೋದು. ಬಟ್ ಅದು ಕಿಡ್ನಿ ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡೋದಿಲ್ಲ. ಸೊ 8 to 12 hours ಇಸ್ ಫೈನ್. ಲಿವರಿಗೆ ಸ್ವಲ್ಪ ಕಡಿಮೆ, ಹಾರ್ಟಿಗೆ ಇನ್ನೂ ಕಡಿಮೆ. ಹಾಗಾಗಿ ಬಟ್ ಬ್ಯಾಂಕಲ್ಲಿ ಅದನ್ನು ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಡೋನರ್ ಥರ ಮಾಡ್ಬೋದು ಅಷ್ಟೇ. ಇವಾಗ ಐ ಡೊನೇಟ್ ಮಾಡೋದಕ್ಕೆ ನಾವು ಪ್ಲೆಡ್ಜ್ ಮಾಡಿರ್ತೀವಿ, ಆ ಥರ ಈಗ ಕಿಡ್ನಿನೂ ಮನೇಲಿ ಇಷ್ಟಪಟ್ಟರೆ ಯಾರಾದರೂ ಆ ಥರ ಅಂದರೆ ಕೊಡ್ಬೋದಾ ಸರ್? ಹೌದು, ಖಂಡಿತವಾಗಿ ಕೊಡ್ಬೋದು. ಈಗ ಕಿಡ್ನಿ ಡೋನರ್ ಕಾರ್ಡ್ಸ್ ಅಂತೇಳಿ ಇದೆ. ಬಟ್ ಇನ್ನು ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಕಿಡ್ನಿ ಅಥವಾ ನೀವು ಏನಾದ್ರು ಆರ್ಗನ್ ಡೊನೇಟ್ ಮಾಡೋದಿದ್ರೆ ನಿಮಗೆ ಮೇಜರ್ ಆಕ್ಸಿಡೆಂಟ್ ಅಥವಾ ಏನಾದ್ರು ಆದಮೇಲೆ ಆವಾಗ ನಿಮಗೆ ಗೊತ್ತಿರೋದಿಲ್ಲ, ಯು ವಿಲ್ ಬಿ ಇನ್ ಕೋಮಾ, ಡೀಪ್ ಕೋಮಾ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಮ ಮನೆಯವರಿಗೆ ನೀವು ಫಸ್ಟ್ ಹೇಳಿ, ನಾನು ಕಿಡ್ನಿ ಅಥವಾ ಆರ್ಗನ್ಸನ್ನು ಪ್ಲೆಡ್ಜ್ ಮಾಡ್ತೀನಿ ಅಂತ. ನಿಮ್ಮ ಡೋನರ್ ಕಾರ್ಡನ್ನು ಹೇಳಿ ಅವರಿಗೆ, ಯಾಕಂದರೆ ಅವರು ಡಿಸಿಷನ್ ತಗೊಳ್ಬೇಕು. ಹೌದು, ನೀವು ಡೋನರ್ ಕಾರ್ಡ್ ಪ್ಲೆಡ್ಜ್ ಮಾಡಿರ್ಬೋದು, ಬಟ್ ಆಕ್ಸಿಡೆಂಟ್ ಆದಮೇಲೆ ನೀವು ಕೋಮದಲ್ಲಿರ್ತೀರ. ಮನೆಯವರು ಅದಕ್ಕೆ ಒಪ್ಪದಿದ್ರೆ ಕಷ್ಟ ಆಗುತ್ತೆ. ಆ್ಯಂಡ್ ಮನೆಯವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ಅವ್ರು ಖಂಡಿತ ಒಪ್ಪದೇ ಇರ್ಬೋದು. ಸೊ ಬಟ್ ಈಗ ಅವೇರ್ನೆಸ್ ಚೇಂಜ್ ಆಗ್ತಾ ಇದೆ. ತುಂಬ ಜನರು ಬರ್ತಾರೆ ಮುಂದೆ ಆರ್ಗನ್ ಡೊನೇಷನ್ಗೆ. ಇವತ್ತು ನೀವು ಓಡಿದಿರ್ಬೋದು ಪೇಪರಲ್ಲಿ 3 ಡೋನರ್ಸ್ ಇದ್ದರು ಬೆಂಗಳೂರಲ್ಲಿ. ಸೊ ಈಗ ಇಂಪ್ರೂವ್ ಆಗ್ತಾಯಿದೆ. ಬಟ್ ಪ್ಲೆಡ್ಜ್ ಮಾಡೋದಿದ್ರೆ ದಯವಿಟ್ಟು ನಿಮ್ಮ 10 ಸಂಬಂಧಿಕರಿಗೆ ಹೇಳಿ ಮತ್ತೆ ಪ್ಲೆಡ್ಜ್ ಮಾಡಿ. ಓಕೆ ಸರ್, ಅಂದರೆ ಕಿಡ್ನಿ ಬಗ್ಗೆನೇ ಇಷ್ಟೊಂದು ವಿಷಯಗಳು ಮಾತಾಡ್ತಾ ಇರುವಾಗ ಕಿಡ್ನಿ ಕಸಿ ಅಥವಾ ಕಿಡ್ನಿ ವೈಫಲ್ಯಕ್ಕಿಂತ ಮೊದಲು ಬಹಳಷ್ಟು ಸಾಮಾನ್ಯವಾಗಿ ಕೇಳಿಬರೋದು ಕಿಡ್ನಿ ಸ್ಟೋನ್ಸ್ ಅನ್ನುವಂಥದ್ದು ಸರ್. ಅಂದರೆ ಯಾಕಿಷ್ಟು ಕಾಮನ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಆ್ಯಂಡ್ ರಿಆಕರೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹೌದು, ಕಿಡ್ನಿ ಸ್ಟೋನ್ಸ್ ಭಾಳ ಕಾಮನ್ನು. ಇದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಒಂದು ಜೆನೆಟಿಕ್ ಕಾರಣ, ಅಂದರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರು ಕಿಡ್ನಿ ಸ್ಟೋನ್ ಇದ್ದರೆ ನಿಮಗೆ ಕಿಡ್ನಿ ಸ್ಟೋನ್ ಬರುವ ಚಾನ್ಸಸ್ ಜಾಸ್ತಿ. ಹಾಗೆಯೇ ನಿಮಗೆ ಕಿಡ್ನಿ ಸ್ಟೋನ್ ಇದ್ದರೆ ನೆಕ್ಸ್ಟ್ ಟೈಮ್ ಪುನಃ ಕಿಡ್ನಿ ಸ್ಟೋನ್ ಬರೋದು ಕಾಮನ್. ಇದು ಜೆನೆಟಿಕ್ ಫ್ಯಾಕ್ಟರ್ಸು. ಮತ್ತು ಅಫ್ಕೋರ್ಸು ಡಯಟು ಇದೆಲ್ಲ ತುಂಬ ಬೇರೆ ಕಾರಣಗಳು ಇವೆ. ಬಟ್ ಕಿಡ್ನಿ ಸ್ಟೋನ್ ಇಸ್ ಎ ಕಾಮನ್ ಪ್ರಾಬ್ಲಮ್. ಬಟ್ ಫಾರ್ಚುನೇಟ್ಲಿ ಈಗ ತುಂಬ ವಿಧಗಳಿವೆ ಕಿಡ್ನಿ ಸ್ಟೋನ್ಸನ್ನು ರಿಮೂವ್ ಮಾಡೋದು. ಆಪ್ರೇಷನ್ ಮಾಡಿನೇ ರಿಮೂವ್ ಮಾಡಬೇಕಂತಿರಲಿಲ್ಲ. ಶಾಕ್ ಕೊಟ್ಟು ಅದನ್ನು ಇದು ಮಾಡ್ಬೋದು, ಪುಡಿ ಮಾಡಿ ಹೊರಗಡೆ ಬರುವಾಗ ಮಾಡ್ಬೋದು. ಚಿಕ್ಕ ಲ್ಯಾಪ್ರೋಸ್ಕೋಪಿ ಅಥವಾ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅದನ್ನು ತೆಗಿಬೋದು. ಸೊ ಹಾಗಾಗಿ ಕಿಡ್ನಿ ಸ್ಟೋನ್ಸ್ ಒಂದು ಬಾರದಿದ್ದಂಗೆ ಬೆಸ್ಟ್ ಥಿಂಗ್ ಇಸ್ ನೀವು ದಿವಸಕ್ಕೆ 3 ಲೀಟರ್ ನೀರು ಕುಡೀರಿ ಮತ್ತು ಹೆಚ್ಚು ಪ್ರಾಸೆಸ್ಡ್ ಫುಡ್ ತಿನ್ನಬೇಡಿ. ಬಟ್ ಇನ್ ಜನರಲ್ ಕಿಡ್ನಿ ಸ್ಟೋನ್ಸ್ ಆರ್ ಈಸಿಲಿ ಮ್ಯಾನೇಜಬಲ್. ಓಕೆ ಸರ್, ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲೇ ಯಾವಾಗಲೂ ಚಾಲೆಂಜಸ್ನೇ ಎದುರಿಸ್ಕೊಂಡು ಬರುವಂಥದ್ದೇ ಸಂದರ್ಭಗಳು ತುಂಬ ಇರುತ್ತೆ. ಇಷ್ಟಾದರೂ ಕೂಡ ಕಾಮ್ ಆ್ಯಂಡ್ ಸೆಟಲ್ಡ್ ಆಗಿ ವಿತ್ ಬಿಗ್ ಸ್ಮೈಲ್ ನೀವೆಲ್ಲವನ್ನೂ ಕೂಡ ನಿಭಾಯಿಸಲೇಬೇಕಾಗತ್ತೆ. ಸೊ ಈ ಥರ ಇದ್ದಾಗ ಯಾವುದಾದ್ರೂ ಇನ್ಸಿಡೆಂಟ್ ನಿಮಗೆ ನೆನಪಾದರೆ ಸರ್, ಅಂದರೆ ಇದು ನನ್ನ ಕೈ ಮೀರಿ ಹೋಗಿದೆ ಅಂದಾಗ ಹೌ ಯು ಗೋಯಿಂಗ್ ಟು ಹ್ಯಾಂಡಲ್ ಇಟ್ ಸರ್? ನಾನೊಂದು 2-3 ವಿಷಯದ ಬಗ್ಗೆ ಎಂಫಸೈಸ್ ಮಾಡ್ತೀನಿ. ಒಂದು, ಆನೆಸ್ಟ್ ಡಿಸ್ಕಷನ್ ವಿತ್ ದ ಫ್ಯಾಮಿಲಿ. ನಾವು ಎಲ್ಲ ಸರಿ ಹೋಗುತ್ತೆ ಅಂತ ಜನರಿಗೆ ತಪ್ಪು ಇದು ಕೊಡಬಾರ್ದು. ಯಾಕಂದರೆ ಈಗ ನೀವು ಲೇಟ್ ಸ್ಟೇಜಸಲ್ಲಿ ಡಿಸೀಸ್ ಇದ್ದರೆ
ಮನೆಯವರಿಗೆ ಖಂಡಿತವಾಗಿಯೂ ಹೇಳೋದು ಒಳ್ಳೆಯದು. ಆ್ಯಂಡ್ ಹ್ಯಾವ್ ಎನ್ ಓಪನ್ ಡಿಸ್ಕಷನ್, ಹ್ಯಾವ್ ಎ ಲಾಂಗ್ ಡಿಸ್ಕಷನ್. ಮತ್ತು ಇನ್ನೊಂದು ಏನು ಮಾಡ್ತೀವಿ ಅಂದರೆ, ನಾವು ಕೆಲವು ಸಲ ಪೇಷಂಟ್ಸಿಗೆ ಹೇಳ್ತೀವಿ, ಇದು ನಮ್ಮ ಪ್ರಕಾರ ಭಾಳ ಮಿತಿ ಮೀರಿದೆ, ಆದರೆ ನಿಮಗೆ ಸೆಕೆಂಡ್ ಒಪಿನಿಯನ್ ತಗೊಳ್ಬೇಕಂತಲ್ಲಿದ್ದರೆ, ಬೇರೆ ಯಾರಾದರೂ ವೈದ್ಯರನ್ನು ಕನ್ಸಲ್ಟ್ ಮಾಡಬೇಕಿದ್ರೆ ಖಂಡಿತವಾಗಿಯೂ ಮಾಡಿ, ಬೇಕಾದ್ರೆ ನಾವೇ ಹೆಲ್ಪ್ ಮಾಡ್ತೀವಿ ನಿಮಗೆ. ಯಾಕೆಂದರೆ ಅವರಿಗೆ ಏನು ಇಂಪ್ರೆಷನ್ ಆಗುತ್ತೆ ಅಂದರೆ, ಡಾಕ್ಟರ್ಸ್ ಎಲ್ಲ ಸಾಧ್ಯದ ಇರುವ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ, ಅವರು ಬೇರೆ ವೈದ್ಯರನ್ನು ಬಂದು ಬೇಕಾದ್ರೆ ನೋಡಲಿಕ್ಕೂ ಅವಕಾಶ ಕೊಡ್ತಾರಂದರೆ ಅವ್ರು ಖಂಡಿತ ನಂಬಿಕೆ ಜಾಸ್ತಿ ಆಗುತ್ತೆ ಅವರಿಗೆ. ಬೇರೆ ಯಾವ ಡಾಕ್ಟರ್ಸ್ ಬಂದು ಏನೋ ಚೇಂಜ್ ಮಾಡ್ತಾರೆ ಅಂತ ತಿಳಿಯಲ್ಲ. ಬಟ್ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ as the power of second opinion. ಒಂದು, ಸ್ಪೆಂಡ್ ಇನಫ್ ಟೈಮ್ ವಿತ್ ದ ಪೇಷಂಟ್ಸ್, ಹ್ಯಾವ್ ಎ ಫ್ರ್ಯಾಂಕ್ ಡಿಸ್ಕಷನ್, ಔಟ್ಕಮ್ಸ್ ಬಗ್ಗೆ ಮಾತಾಡಿ. ಎಲ್ಲ ಸರಿ ಹೋಗುತ್ತೆ ಅಂತ ಅನ್ನೆಸೆಸರಿ ಭರವಸೆ ಕೊಡೋದು ಒಳ್ಳೆಯದಲ್ಲ. ಸೊ ನಾನು ಇದರಲ್ಲಿ ಏನು ನೋಡಿದ್ದೀನಿ ಅಂದರೆ, ಅಫ್ಕೋರ್ಸ್ ಒಂದು ಈ ಥರ ಮಾಡಿದರೆ ಏನಾದರೂ ಅನಾಹುತ ಆದ್ರೂ ಪೀಪಲ್ ವಿಲ್ ಟೇಕ್ ಇಟ್ ಬೆಟರ್. ಆ್ಯಂಡ್ ನಾನು ಎಷ್ಟೋ ಜನರು ಪೇಷಂಟ್ಸು ಮನೆಯವರು ಯಾರು ತೀರ್ಕೊಂಡ ಮೇಲೇನೂ ಬಂದು ನನಗೆ ಫ್ಲವರ್ಸ್ ಗಿಫ್ಟ್ಸ್ ಕೊಟ್ಟು ಹೋಗಿದ್ದಾರೆ. ಡಾಕ್ಟರ್, ಔಟ್ಕಮ್ಸ್ ವಾಸ್ ನಾಟ್ ಗುಡ್, ಬಟ್ ನೀವು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಾ, ಬಟ್ ವಿ ಆರ್ ಗ್ರೇಟ್ಫುಲ್ ಫಾರ್ ವಾಟ್ ಯು ಹವ್ ಡನ್ ಅಂತ. ಇಲ್ಲಾಂದರೆ ಜನರಿಗೆ ಈಗ ಸಡನ್ನಾಗಿ ಯಾರು ಏನಾದರೂ ಅನಾಹುತ ಆದರೆ ವಿಲ್ ಗೆಟ್ ವೆರಿ ಅಪ್ಸೆಟ್, ದೇ ಬಿಕಮ್ ವಯಲೆನ್ಸ್ ಅಗೇನ್ಸ್ಟ್ ದ ಡಾಕ್ಟರ್ಸ್, ವ್ಯಾಂಡಲೈಸಿಂಗ್ ಹಾಸ್ಪಿಟಲ್ಸ್, ಇದೆಲ್ಲ ಕಾಮನ್ ಆಗಿದೆ. ಸೊ ಸ್ಪೆಂಡ್ ಇನಫ್ ಟೈಮ್ ವಿತ್ ದ ಪೇಷಂಟ್, ಬಿ ಆನೆಸ್ಟ್, ಆ್ಯಂಡ್ ಇಫ್ ನೀಡ್ ಬಿ ಗೆಟ್ ಎ ಸೆಕೆಂಡ್ ಒಪಿನಿಯನ್. ಸರ್, ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಆದಂಥ ಬದಲಾವಣೆಗಳನ್ನು ಮಾತಾಡೋದಾದರೆ, ಸಾಮಾನ್ಯವಾಗಿ ಬಿಫೋರ್ ಕೊರೋನಾ, ಆಫ್ಟರ್ ಕೊರೋನಾ ಅನ್ನೋಷ್ಟು ರೀತಿಯಲ್ಲಿ ಮಾತಾಡ್ತೀವಿ. ಅಂದರೆ ಕೊರೋನಾ ಅನ್ನುವಂಥದ್ದು, ಕೋವಿಡ್ ಅಲೆ ಅನ್ನುವಂಥದ್ದು ಬಹಳಷ್ಟು ಬದಲಾವಣೆಗಳ ಜೊತೆಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ದೊಡ್ಡ ಹೊಡೆತ ತಂದುಕೊಟ್ಟಿತ್ತು. ಆದರೆ ಕೋವಿಡ್ ಸಂದರ್ಭದಲ್ಲಿ ತಾವು ಮಣಿಪಾಲ ಆಸ್ಪತ್ರೆಯಿಂದ ಆಗಿರಬಹುದು, ಬಹಳಷ್ಟು ರೀತಿಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಸಾಕಷ್ಟು ರೀತಿಯ ಪ್ರತ್ಯೇಕ ವಾರ್ಡ್ಗಳನ್ನಾಗಿರಬಹುದು, ಚಿಕಿತ್ಸೆ ನೀಡೋದಾಗಿರಬಹುದು, ಬಹಳಷ್ಟು ತಯಾರಿಗಳನ್ನು ಮಾಡಿಕೊಂಡು ಜನರಿಗೆ ಒಂದು ಸಪೋರ್ಟಾಗಿ ನಿಂತಿರೋದು, ಅದ್ರ ಬಗ್ಗೆ ಹೇಳಿ ಸರ್. ಕೋವಿಡ್ ನಿಜವಾಗ್ಲೂ ವಾಸ್ ಪ್ರಾಬ್ಲಿ ದ ವರ್ಸ್ಟ್ ಪಾರ್ಟ್ ಆಫ್ ಮೈ ಮೆಡಿಕಲ್ ಕೆರಿಯರ್. ನಮ್ಮ ಲೈಫಲ್ಲಿ ನಾನೀಗ 50 ಇಯರ್ಸಿಂದ ಡಾಕ್ಟರ್ ಆಗಿದ್ದೀನಿ. ಅಷ್ಟು ಡಿಸಾಸ್ಟ್ರಸ್ ಇವೆಂಟನ್ನು ನಾನು ನೋಡಿಲ್ಲ. ಏನು ನಮಗೆ ಹೊಡಿತು ಅಂತಲೇ ನಮ್ಗೆ ಗೊತ್ತಿಲ್ಲ. ಅದು ಫಸ್ಟ್ ಟೈಮ್ ಕೋವಿಡ್ ಬಂದಲ್ಲಿ ಎಲ್ಲರೂ ಎಣಿಸಿದ್ರು ಕೋಲ್ಡ್, ಕಾಫ್, ನಿಮೋನಿಯಾ ಅಂತ. ಮತ್ತು ಅಷ್ಟು ಜನರು ತೀರ್ಕೊಂಡ್ರು ಕೋವಿಡಲ್ಲಿ. ಆ್ಯಂಡ್ ಇಟ್ ವಾಸ್ ಅನ್ಮ್ಯಾನೇಜಬಲ್. ಅಂದರೆ ಈ ಡಿಸೀಸ್ ಯಾತಕ್ಕೆ ಬಂದಿದೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ದೆನ್ ಒನ್ಸ್ ವಿ ರಿಯಲೈಸ್ಡ್ ಇಟ್ ವಾಸ್ ಎ ವೈರಲ್ ಡಿಸೀಸ್, ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತಲೂ ಗೊತ್ತಿರಲಿಲ್ಲ. ಆವಾಗ ಪ್ರೊಟೆಕ್ಷನ್ಗೆ PPF ಇರಲಿಲ್ಲ, ಮತ್ತು ಇನಫ್ ICU ಟೀಮ್ಸ್, ವೆಂಟಿಲೇಟರ್ ಇದೆಲ್ಲ ಇರಲಿಲ್ಲ. ಸೊ ಇಟ್ ವಾಸ್ ಡಿಸಾಸ್ಟ್ರಸ್, ಬಟ್ ವಿ ಲರ್ನ್ ಕ್ವಿಕ್ಲಿ. ಇನ್ ಜನರಲ್ ಐ ಥಿಂಕ್ ಇಂಡಿಯಾ ಮ್ಯಾನೇಜ್ ಕೋವಿಡ್ ಕ್ವೈಟ್ ವೆಲ್. ಇನ್ ಸ್ಪೆಸಿಫಿಕ್ಲಿ ಕರ್ನಾಟಕದ ಗೌರ್ಮೆಂಟ್ನವರು ಕೋವಿಡನ್ನು ಭಾಳ ಚೆನ್ನಾಗಿ ಮಾಡಿದರು. ಆ್ಯಂಡ್ ಇಟ್ಸ್ ದ ಫಸ್ಟ್ ಟೈಮ್ ದ್ಯಾಟ್ ಐ ಸಿ ಆ್ಯಕ್ಟಿವ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಎಲ್ಲ ಕೋವಿಡ್ ಬಗ್ಗೆ ಮೀಟಿಂಗ್ ಗೌರ್ಮೆಂಟ್ನವರು ಪ್ರೈವೇಟ್ ಹಾಸ್ಪಿಟಲ್ಸನ್ನು ಕರೀತಾ ಇದ್ದರು. ಆ್ಯಂಡ್ ಪ್ರೈವೇಟ್ ಆ್ಯಂಡ್ ದ ಗೌರ್ಮೆಂಟ್ ವರ್ಕ್ ಟುಗೆದರ್. ನಮ್ಮದು 2 ಆಸ್ಪತ್ರೆಯನ್ನು ನಾವು ಕೋವಿಡ್ಗೆ ಡೆಡಿಕೇಟ್ ಮಾಡಿದ್ವಿ, ಒಂದು ಬೆಂಗಳೂರಲ್ಲಿ, ಒಂದು ಉಡುಪಿಯಲ್ಲಿ. ಮತ್ತು ನಮ್ಮ ಓವರ್ ಆಸ್ಪತ್ರೆಯಲ್ಲಿ ಸಾಧಾರಣ 2,000 ಜನರು ಕೋವಿಡ್ ಪೇಷಂಟ್ಸ್ ಅಡ್ಮಿಟ್ ಆಗಿದ್ರು ಅಟ್ ಎನಿ ಗಿವನ್ ಟೈಮ್ ಥ್ರೂ ಔಟ್ ದ ಕಂಟ್ರಿ. ಬಟ್ ದ್ಯಾಟ್ ವಾಸ್ ದ ವರ್ಸ್ಟ್ ಪಾರ್ಟ್ ಆಫ್ ಮೈ ಕೆರಿಯರ್. ಎಷ್ಟೋ ಜನರು ಪೇಷಂಟ್ಸು ತುಂಬ ಸಿಕ್, ಆಸ್ಪತ್ರೆಯಲ್ಲಿ ಬೆಡ್ಸ್ ಇಲ್ಲ, ಆ್ಯಂಬ್ಯುಲೆನ್ಸಲ್ಲಿ ವೆಂಟಿಲೇಟ್ ಮಾಡೋದು. ಇಟ್ ವಾಸ್ ರಿಯಲಿ ವೆರಿ ವೆರಿ ಹಾರ್ಟ್ ರೆಂಚಿಂಗ್ ಕೈಂಡ್ ಆಫ್ ಥಿಂಗ್. ಒಬ್ಬ ವೈದ್ಯನಾಗಿ, ಅಂದರೆ ಬೋಧನೆ ಮಾಡೋ ಪ್ರೊಫೆಸರ್ ಆಗಿ ಅದೆರಡು ಓಕೆ, ಬಟ್ ಆಡಳಿತ ಅಂದಿದ ತಕ್ಷಣ ಎಲ್ಲ ಹೋಲ್ ಆ್ಯಂಡ್ ಸೋಲ್ ನೋಡ್ಕೊಳ್ಬೇಕಾಗಿದೆ. ಸೊ ಹೌ ಡು ಯು ಮ್ಯಾನೇಜ್ ಇಟ್ ಸರ್? ಅಫ್ಕೋರ್ಸ್ ವೈದ್ಯ ವೃತ್ತಿ ನಾವು ಓದಿರೋದು, ಕಲ್ತಿರೋದು, ಆ್ಯಂಡ್ ಟೀಚಿಂಗ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ್ಯಾಟ್. ನಾವು ಡಾಕ್ಟರ್ ಆದಮೇಲೆ ಟೀಚಿಂಗ್ ಇನ್ಸ್ಟಿಟ್ಯೂಷನ್ಸಲ್ಲೇ ಇದ್ದದ್ದು, ಸೈಂಟ್ ಲೂಯಿಸ್ ಯೂನಿವರ್ಸಿಟಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ್ ಯೂನಿವರ್ಸಿಟಿ. ಹಾಗಾಗಿ ಟೀಚಿಂಗ್ ಈಸ್ ಸೆಕೆಂಡ್ ಸ್ಕಿನ್ ಟು ಅಸ್. ಅದು ನಮ್ಮ ವೈದ್ಯಕೀಯ ಜೊತೆನೇ ಬರುತ್ತೆ. ಆಡಳಿತ ಅಫ್ಕೋರ್ಸ್ ಯು ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸ್. ಈಗ ಅಫ್ಕೋರ್ಸ್ ನಾನು ಇನ್ಸೈಡ್ ಅಂತೇಳಿ ಬಿಸ್ನೆಸ್ ಸ್ಕೂಲಲ್ಲಿ ಐ ಹ್ಯಾವ್ ಡನ್ ಸಮ್ ಟ್ರೈನಿಂಗ್ ಇನ್ ಮ್ಯಾನೇಜ್ಮೆಂಟ್, ಬಟ್ ಆನೆಸ್ಟ್ಲಿ ಐ ಥಿಂಕ್ ಐ ಹ್ಯಾವ್ ಲರ್ನ್ಡ್ ಇಟ್ ಆನ್ ಮೈ ಓನ್. ಈಗ ಎಕ್ಸ್ಪೀರಿಯನ್ಸ್ ಬರುತ್ತೆ ಆಫ್ಟರ್. ಈಗ ಯು ಹ್ಯಾವ್ ಸ್ಟಾರ್ಟ್ ಆಫ್ ವಿತ್ ಎ ಡಿಪಾರ್ಟ್ಮೆಂಟ್, ದೆನ್ ವಿತ್ ಎ ಹಾಸ್ಪಿಟಲ್, ಮಲ್ಟಿಪಲ್ ಹಾಸ್ಪಿಟಲ್ಸ್, ದೆನ್ ಯು ನೋ ವಾಟ್ ಈಸ್ ಗೋಯಿಂಗ್ ಆನ್, ಹೇಗೆ ಆಡಳಿತ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಸೊ ದ್ಯಾಟ್ ಈಸ್ ಸಮಥಿಂಗ್ ಐ ಲರ್ನ್ ವಿತ್ ಎಕ್ಸ್ಪೀರಿಯನ್ಸ್. ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಲೈಫ್ ಸ್ಟೈಲ್ ಅಂತಲೇ ಹೇಳ್ತಾರೆ ಯಾವಾಗ್ಲೂ. ಆ ಲೈಫ್ ಸ್ಟೈಲ್ ಸರಿ ಇದ್ದರೆ ಮಾತ್ರನೇ ಎಲ್ಲ ಚಂದ ಅಂತ ಹೇಳ್ತಾರೆ. ಅದು ಹಣದ ಆದಾಯ ಇರ್ಬೋದು, ಆರೋಗ್ಯ ಇರ್ಬೋದು, ನೆಮ್ಮದಿ ಇರ್ಬೋದು. ಸೊ ನೀವೇನು ಹೇಳ್ತೀರಿ ಸರ್? ಸೊ ನಾನು ಏನು ಹೇಳ್ತೀನಿ ಅಂದರೆ, ಆ್ಯಸ್ ಎ ಡಾಕ್ಟರ್ ನಿಮಗೆ ನೇಮ್, ಫೇಮ್ ಆ್ಯಂಡ್ ಮನಿ ಶುಡ್ ಬಿ ಸೆಕೆಂಡ್ರಿ. ಟೇಕಿಂಗ್ ಕೇರ್ ಆಫ್ ಪೇಷಂಟ್ಸ್ ಆ್ಯಂಡ್ ಕ್ಯೂರಿಂಗ್, ಹೀಲಿಂಗ್ ಪೇಷಂಟ್ಸ್ ನಂಬರ್ 1. ಅದು ನೀವು ಚೆನ್ನಾಗಿ ಮಾಡಿದರೆ ಪೇಷಂಟ್ಸ್ ಲೈನ್ ಹಿಡಿತಾರೆ. ನಿಮ್ಮ ನೇಮು, ಫೇಮು, ಮನಿ ಎಲ್ಲ ಬರುತ್ತೆ. ಬಟ್ ದ್ಯಾಟ್ ಶುಡ್ ನಾಟ್ ಬಿ ದ ಪ್ರೈಮರಿ ಗೋಲ್. ದ ಪ್ರೈಮರಿ ಗೋಲ್ ಶುಡ್ ಬಿ ಟು ಹೀಲ್ ಆ್ಯಂಡ್ ಕ್ಯೂರ್ ಪೇಷಂಟ್ಸ್.
ಸೊ ಅದು ಮಾಡಿದರೆ ಪೇಷನ್ಸೇ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ, ನೀವು ಪೇಷನ್ಸನ್ನು ಹುಡ್ಕೊಂಡು ಹೋಗ್ಬೇಕಂತಲೇ ಇಲ್ಲ. ಸೊ ದ್ಯಾಟ್ ಶುಡ್ ಬಿ ದ ಪ್ರೈಮರಿ ಗೋಲ್ ಆಫ್ ಆಲ್ ಡಾಕ್ಟರ್ಸ್ ಇಸ್ ಮೈ ಒಪಿನಿಯನ್. ಯಾಕಂದರೆ ಬೇರೆ ವೃತ್ತಿಗಿಂತ ಸ್ವಲ್ಪ ಡಿಫ್ರೆಂಟ್ ನಮ್ಮ ವೃತ್ತಿ. ಐ ಥಿಂಕ್ ವಿ ಆರ್ ಮೋರ್ ಸರ್ವಿಸ್ ಮೈಂಡೆಡ್, ಆರ್ ಅಟ್ ಲೀಸ್ಟ್ ದಟ್ ಈಸ್ ದ ಮೋಟೋ ಆಫ್ ಬೀಯಿಂಗ್ ಎ ಡಾಕ್ಟರ್. ಮತ್ತು ನೀವು ಕೇಳಿದರೆ ಹೇಗೆ ಆಡಳಿತ ಮಾಡ್ತೀರಂತ, ಒನ್ ಇಸ್ ಆಸ್ ಐ ಸೆಡ್ ಟೀಮ್ ವರ್ಕ್, ಗಿವ್ ಕ್ರೆಡಿಟ್, ಟೇಕ್ ಬ್ಲೇಮ್. ಅಂದರೆ ಏನಾದರೂ ಒಳ್ಳೆಯದಾದರೆ ಡಿಪಾರ್ಟ್ಮೆಂಟಲ್ಲಿ ಗಿವ್ ಕ್ರೆಡಿಟ್ ಟು ಯುವರ್ ಕೊಲೀಗ್ಸ್ ಆರ್ ಯುವರ್ ಸಬಾರ್ಡಿನೇಟ್ಸ್. ಇಫ್ ಸಮಥಿಂಗ್ ಬ್ಯಾಡ್ ಹ್ಯಾಪನ್ಸ್, ಯು ಟೇಕ್ ದ ಬ್ಲೇಮ್ ಆ್ಯಂಡ್ ಆಲ್ವೇಸ್ ಬಿ ಎ ಟೀಮ್ ಪ್ಲೇಯರ್. ನೆಫ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾ ಇರೋದ್ರಿಂದ ಯಾವ ರೀತಿ ಅಂದರೆ ಟೆಕ್ನಾಲಜಿ ಅನ್ನೋಂಥದ್ದು ಯಾವ ರೀತಿ ಬದಲಾವಣೆಗಳನ್ನು ತರ್ತಾ ಇದೆ ಅಂತ ಹೇಳ್ತೀರಿ? ಹ್ಯೂಜ್ ಡೆವಲಪ್ಮೆಂಟ್ಸ್. ಮೆಡಿಸಿನ್ ಹ್ಯಾಸ್ ಚೇಂಜ್ ಸಿಗ್ನಿಫಿಕೆಂಟ್ಲಿ. ಒಂದು ಸಿಂಪಲ್ ಎಕ್ಸಾಂಪಲ್, ನನ್ನ ಗ್ರ್ಯಾಂಡ್ ಮದರಿಗೆ ಗಾಲ್ ಬ್ಲಾಡರ್ ಸರ್ಜರಿ ಒಂದು 50 years ago ಆಯಿತು. ಚೆನ್ನಾಗಾಯಿತು, ಯಾಕಂದರೆ ಅವರ ನನ್ನ ಅಂಕಲ್ DM ಆಗಿದ್ದರು, ತುಂಬ VIP ಟ್ರೀಟ್ಮೆಂಟ್ ಕೊಟ್ಟರು, ದೊಡ್ಡ ರೂಮಲ್ಲಿದ್ದರು, ಎಲ್ಲ ಇದ್ದರು. ಆದರೆ ಹೊರಗೆ ಬರುವವರಿಗೆ 1 foot ಉದ್ದ ಸ್ಕಾರ್ ಇತ್ತು. ಆವಾಗ ಗಾಲ್ ಬ್ಲಾಡರ್ ತೆಗೆದಂದರೆ ಇನ್ನಿಂದ ಇಲ್ಲಿ ತನಕ ಸ್ಕಾರ್ ಇರುತ್ತೆ. ಇವಾಗ ನೀವು ಗಾಲ್ ಬ್ಲಾಡರ್ ತೆಗೆದ್ರೆ ವೂಂಡ್ ಎಲ್ಲಿದೆ ಅಂತ ನೋಡಬೇಕು. ಎಲ್ಲ ಕೀ ಹೋಲ್ ಸರ್ಜರೀಸ್, ಲ್ಯಾಪ್ರೋಸ್ಕೋಪಿಕ್, ರೊಬಾಟಿಕ್. ಸೊ ಎಲ್ಲಿ ಸರ್ಜರಿ ಇದೆ ಅಂತ ಗೊತ್ತಾಗೋದಿಲ್ಲ. ಅವರು 3 ವಾರ ಆಸ್ಪತ್ರೆಯಲ್ಲಿದ್ದರು, ಈಗ 1-2 ದಿವಸದಲ್ಲಿ ಮನೆಗೆ ಹೋಗ್ತಾರೆ. And of course now we have robots called robotic surgery, where of course doctors control the robot, very precise, matte less damage to the tissues, less need for blood transfusions, quicker recovery. We were fortunate that Manipal was the first to get a robot in Karnataka. Now 14 years in the robotics ide. We do transplants robotically, lot of cancers and urology work robotically. tumba development agide. ವೈದ್ಯರಾಗಿ ಡಾಕ್ಟರ್ಗೆ ರಿಟೈರ್ಮೆಂಟ್ ಲೈಫ್ ಇದೆ ಅಂತ ನಂಬ್ತೀರಾ ಸರ್, ಅಥವಾ ನಿಮಗೆ ಬಯಸ್ತೀರಾ ವಿಶ್ರಾಂತಿಯ ಬದುಕು ಅನ್ನೋಂಥದ್ದು? ಐ ಮೀನ್ ನನಗೆ ಪರ್ಸನಲಿ ಐ ಡೋಂಟ್ ವಾಂಟ್ ಟು ರಿಟೈರ್, ಮೇ ಸ್ಲೋ ಡೌನ್, ಬಟ್ ರಿಟೈರ್ಮೆಂಟ್ ಇಸ್ ಬೋರಿಂಗ್. ಆ್ಯಂಡ್ ಆಲ್ಸೋ ಪೀಪಲ್ ಗೋ ಟು ಡಿಪ್ರೆಷನ್. ನೀವು ನೋಡಿರ್ಬೋದು, ಈಗ ಎಷ್ಟೋ ನಾನು ಆಫೀಸರ್ಸ್ ನೋಡ್ತೀನಿ, ಅವರು ಪೊಸಿಷನ್ ಇರುವಾಗ ಅವ್ರು ಬಂದ್ರೆ ಅವ್ರ ಹಿಂದೆ 10 ಜನ, ಮುಂದೆ 10 ಜನ. ಹೌದು ಸರ್. ರಿಟೈರ್ ಆದ ನೆಕ್ಸ್ಟ್ ಡೇ ಅವರೇ 10 ಜನರ ಹಿಂದೆ ನಿಲ್ಬೇಕು. ಸೊ ದರ್ ಇಸ್ ಎ ಬಿಗ್ ಚೇಂಜ್. ಡಾಕ್ಟರ್ಸ್ಗೆ ಆ ಥರ ಆಗೋದಿಲ್ಲ, ಬಿಕಾಸ್ ಯುವರ್ ಪ್ರಾಕ್ಟೀಸ್ ಇಸ್ ಡಿಪೆಂಡ್ ಆನ್ ಮೆನಿ ಅದರ್ ಥಿಂಗ್ಸ್. ಬಟ್ ರಿಟೈರ್ಮೆಂಟ್ ಇಸ್ ಬೋರಿಂಗ್ ಆ್ಯಂಡ್ ಲಾಟ್ ಆಫ್ ಟೈಮ್ಸ್ ರಿಟೈರ್ಮೆಂಟಲ್ಲಿ ನಿಮಗೆ ಡಿಪ್ರೆಷನ್ಗೆ ಹೋಗ್ತೀರಾ. ಯು ಹ್ಯಾವ್ ಟು ಬಿ ಎ ಸೋಷಿಯಲ್ ಆ್ಯನಿಮಲ್. ಈಗ ನೀವು ಕೋವಿಡ್ ಟೈಮಲ್ಲಿ ಪೀಪಲ್ ವೆಂಟ್ ಇನ್ ಡಿಪ್ರೆಷನ್. ಒಬ್ಬರತ್ರೊಬ್ಬರು ಮಾತಾಡಲಿಕ್ಕಿಲ್ಲ, ಜನರನ್ನು ನೋಡಲಿಕ್ಕಿಲ್ಲ, ಯು ಡೋಂಟ್ ಮಿಕ್ಸ್ ಟುಗೆದರ್, ನೋ ಸೋಷಿಯಲ್ ಲೈಫ್. ಸೊ ರಿಟೈರ್ಮೆಂಟ್ ಆದ್ರೂ ಹೆಚ್ಚಾದವರು ಶುಡ್ ರಿಮೇನ್ ಆಕ್ಟಿವ್. ಆಫ್ ಕೋರ್ಸ್ ಯು ಕ್ಯಾನ್ ಡೂ ಮೆನಿ ಥಿಂಗ್ಸ್ ಆಫ್ಟರ್ ರಿಟೈರ್ಮೆಂಟ್, ಬಟ್ my personal opinion is don't retire work as long as you can. Maybe slow down a little bit. ಓಕೆ ಸರ್, ನಿಮ್ಮ ಬದುಕನ್ನು ತಿಳ್ಕೊಳ್ಬೇಕು ಅಂದರೆ ನಾವು ಕೂತು ಈ ಥರ ಮಾತಾಡಿದ್ದು ಒಂದು ಇಂಟರ್ವ್ಯೂ ಮಾತ್ರ ಅಲ್ಲ, ಅದರ ದಾಖಲಾತಿಯ ರೂಪದಲ್ಲೂ ಕೂಡ ಪುಸ್ತಕವೂ ನಿಮ್ಮ ಆಟೋಬಯೋಗ್ರಫಿ ಬಂದಿದೆ ಸರ್. ಹೇಳಿ ಸರ್ ಅದರ ಬಗ್ಗೆ. ಈಗ ನಾನು ನನಗೆ 70 years ಆಗುವಾಗ ಎಲ್ಲರೂ ಹೇಳಿದರು ನಿಮ್ಮ ಬಯೋಗ್ರಫಿ ಬರೀಬೇಕು ನೀವು ಅಂತ. ಸೊ ತುಂಬ ಪ್ರೆಷರ್ ಇತ್ತು. ಇನಿಷಿಯಲಿ ನಾನು ಬೇಡ ಅಂತ ಹೇಳ್ತಾ ಇದ್ದೆ. ದೆನ್ ಇಟ್ ಸೋ ಹ್ಯಾಪನ್ಡ್ ಇಟ್ ವಾಸ್ ಆಲ್ಸೋ ದ 50th year of my being a doctor. So ನನಗೆ I didn't want to be a 70th birthday kind of thing. But as 50 years of being a doctor, I thought a lot of things that I wanted to bring out in public. So adakke we came out with the biography. It's 50 years of celebration of being a doctor. And especially it's called Compassionate Care anta. So we recently came out with that book. ಸರ್, ಅದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್. ಇನ್ನೂ ಅಭಿನಂದನೆಗಳು ಹೇಳಲೇಬೇಕು ಸರ್, ಯಾಕೆಂದರೆ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಡಾಕ್ಟರ್ BC ರಾಯ್ ಪ್ರಶಸ್ತಿ ಇರ್ಬೋದು, ನಮ್ಮ ಚಂದನದಿಂದ ನಿಮಗೆ ಕೊಟ್ಟಂಥ ಗೌರವ ಇರ್ಬೋದು. ಪ್ರಶಸ್ತಿ ಅಲ್ಲ ಸರ್, ಅದೇ ಪ್ರಶಸ್ತಿಯೂ ಕೂಡ ಅದು ನೀವು ಆವಾಗಲೇ ಆರಂಭದಲ್ಲೇ ಹೇಳಿದ್ರೆ, ಅಂದರೆ ಉತ್ತೇಜನ ನೀಡೋದು ಬಹುಮುಖ್ಯ ವಿದ್ಯಾರ್ಥಿಗಳಿಗೆ ಅಂತ. ಹಾಗೆ ಸಾಧನೆ ಮಾಡಿದವ್ರಿಗಿಂತ ಪ್ರಶಸ್ತಿಗಳು ಎಷ್ಟು ಮುಖ್ಯ ಆಗುತ್ತೆ ಸರ್? ಐ ಥಿಂಕ್ ಪ್ರಶಸ್ತಿಗಳು ತುಂಬ ಎನ್ಕರೇಜ್ಮೆಂಟ್ ಕೊಡ್ತೀವಿ ಖಂಡಿತ. ಅಂದರೆ ಜನರು ನಿಮ್ಮ ಕೆಲಸನ ರೆಕಗ್ನೈಸ್ ಮಾಡಿದರಂತೆ ಅಂತ ನಿಮಗೆ ಖಂಡಿತ ಅನಿಸುತ್ತೆ. ಆದರೆ ಪ್ರಶಸ್ತಿಗೋಸ್ಕರ ಕೆಲಸ ಮಾಡಬಾರ್ದು. ನಿಮ್ಮ ಕೆಲಸ ಶುಡ್ ಹ್ಯಾವ್ ಬಿನ್ ಎ ಡಿಫ್ರೆಂಟ್ ಟೈಮ್. ಅದಕ್ಕೆ ಪ್ರಶಸ್ತಿ ಸಿಕ್ಕಿದ್ರೆ ಅಫ್ಕೋರ್ಸ್ ಇಟ್ಸ್ ಅ ಹ್ಯಾಪಿ ಥಿಂಗ್ ದಟ್ ಪೀಪಲ್ ಹ್ಯಾವ್ ರೆಕಗ್ನೈಸ್ಡ್ ಯು ಆ್ಯಂಡ್ ಆನರ್ಡ್ ಯು. ಬಟ್ ಪ್ರಶಸ್ತಿ ಹಿಂದೆ ಓಡಾಡೋದು ನಾಟ್ ಬಿ ರೈಟ್. ಎಸ್ ಸರ್, ಅಂದರೆ ಈಗ ಬಂದಮೇಲೆ ಒಬ್ಬ ಮೂತ್ರಪಿಂಡದ ತಜ್ಞರಾಗಿ ನಮಗೊಂದು ಟಿಪ್ಸ್ ಕೊಡಲಿಲ್ಲ ಅಂದರೆ ಹೇಗಪ್ಪ ಅಂತ, ಹೇಗೆ ನಮ್ಮ ಕಿಡ್ನಿಗಳನ್ನು ಜೋಪಾನ ಮಾಡ್ಕೊಳ್ಬೇಕು ಸರ್? ಓಕೆ, ವೆರಿ ಇಂಪಾರ್ಟೆಂಟ್. ಜನರಿಗೆ ಏನು ತಿಳಿಸಬಯಸ್ತೇನೆ ಅಂದರೆ, ಯು ಕ್ಯಾನ್ ಸರ್ಟ್ಲಿ ಪ್ರೊಟೆಕ್ಟ್ ಯುವರ್ ಕಿಡ್ನೀಸ್. ಇದಕ್ಕೆ ನಾವು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈಗ ಎಲ್ಲ ಕಾಯಿಲೆಗಳು ಹೆಚ್ಚಾಗಿ ಬರೋದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ನಿಮಗೆ
ಡಯಾಬಿಟಿಸ್ ಇರ್ಬೋದು, ಬೊಜ್ಜು ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಈವನ್ ಕಿಡ್ನಿ ಡಿಸೀಸ್ ಟು ಸಮ್ ಎಕ್ಸ್ಟೆಂಟ್. ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್. ಅದಕ್ಕೆ ಕೆಲವು ಎಸ್ಸನ್ನು ನಾವು ಪ್ರಿವೆಂಟ್ ಮಾಡಬೇಕು. ಮುಂಚೆ ಹೇಳ್ತಾ ಇದ್ದರು ಸ್ಮೋಕಿಂಗ್ ಅಥವಾ ಟೊಬ್ಯಾಕೊ ನಂಬರ್ 1 ಕಲ್ಪ್ರಿಟ್ ಅಂತ. ಈಗ ಅದು ಸ್ವಲ್ಪ ಚೇಂಜ್ ಆಗಿದೆ. ಸ್ಮೋಕಿಂಗ್ ಬದಲು ಶುಗರ್ ಆರ್ ಕ್ಯಾಲರೀಸ್ ಈಸ್ ಅ ಬಿಗ್ ಪ್ರಾಬ್ಲಮ್. ಸೊ ಕಟ್ ಡೌನ್ ಆನ್ ಯರ್ ಶುಗರ್. ಮತ್ತು ಸೆಕೆಂಡ್ ಇಸ್ ಸ್ಮೋಕಿಂಗ್ ಫಾರ್ ಶ್ಯೂರ್. ಸ್ಮೋಕಿಂಗ್ ಇನ್ ಎನಿ ಫಾರ್ಮ್, ತಂಬಾಕು ಇರ್ಬೋದು, ಬಾಯಲ್ಲಿ ಇಟ್ಕೊಳ್ಳು ಇರ್ಬೋದು, ಬೀಡಿ ಸಿಗರೇಟ್ ಸೇದೋದು ಇರ್ಬೋದು. ಥರ್ಡ್ ಇಸ್ ಸಾಲ್ಟ್. ಉಪ್ಪು, ನಾವು ಇಂಡಿಯನ್ಸ್ ಅಂದರೆ ಉಪ್ಪು ಸ್ವಲ್ಪ ಜಾಸ್ತಿ ತಿಂತೀವಿ. ಸಾಂಬಾರ್, ರಸಮ್, ಪಪ್ಪಡಮ್, ಪಿಕ್ಲ್ಸ್ ಎಲ್ಲದಕ್ಕೂ ಉಪ್ಪು ತಿಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಹಾರ್ಟ್ ಫೇಲ್ ಆಗುತ್ತೆ. ಸೊ ಸರ್ಟ್ನ್ಲಿ ಕಟ್ ಡೌನ್ ಆನ್ ಸಾಲ್ಟ್. ನೆಕ್ಸ್ಟ್ ಇಸ್ ಸ್ಟ್ರೆಸ್. ಮನುಷ್ಯನಿಗೆ ಸ್ವಲ್ಪ ಸ್ಟ್ರೆಸ್ ಬೇಕು, ಇಲ್ಲಾಂದರೆ ಲೈಫಲ್ಲಿ ಏನೂ ಮಾಡೋದಿಲ್ಲ, ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿರ್ತೀವಿ. ಅದಕ್ಕೆ ನಾನು ಹೇಳ್ತೀನಿ, ಸ್ಟ್ರೆಸ್ಸು ಡಿಸ್ಟ್ರೆಸ್ ಆಗಬಾರ್ದು. ಯು ಮಸ್ಟ್ ಮ್ಯಾನೇಜ್ ಯರ್ ಸ್ಟ್ರೆಸ್ ಸೊ ದಟ್ ಇಟ್ ಡಸಂಟ್ ಬಿಕಮ್ ಡಿಸ್ಟ್ರೆಸ್. ದೆನ್ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್. ಇಫ್ ಯು ಕ್ಯಾನ್ sit instead of sleeping, if you can stand instead of sitting, stand. If you can walk instead of standing, walk. Sedentary lifestyle, being a couch potato. ಈಗಂತೂ ಟಿ ವಿ ಬಂದು ಎಲ್ಲರೂ ನೆಟ್ಫ್ಲಿಕ್ಸ್ ಅದನ್ನು ನೋಡ್ಕೊಂಡು ಗಂಟೆ ಸೋಫಾದಲ್ಲಿ ಕೂತ್ಕೊಂಡಿರ್ತಾರೆ. ಮತ್ತು ಇನ್ನೊಂದು ವಿಷಯ ಜನರಿಗೆ ಹೆಚ್ಚು ಗೊತ್ತಿಲ್ಲ ಏನಂದರೆ ಸ್ಲೀಪ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಎ ಗುಡ್ 7 to 8 hours ಸ್ಲೀಪ್. ನಿಮಗೆ ಸ್ಲೀಪ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇಟ್ ಹ್ಯಾಸ್ ಟ್ರಿಮೆಂಡಸ್ ಎಫೆಕ್ಟ್ಸ್ on the heart, blood pressure, and so many other things. So it's very, very important that you learn the art of sleeping well. You must earn your sleep anta helತೀವಿ ನಾವು. But in spite of that, some people may not get good sleep. ಮತ್ತು ಇನ್ನೊಂದು sadness or depression. Mental illness is really becoming a problem. ಹಾಗಾಗಿ ನೀವು if you have depression, please do not wait. ನಿಮ್ಮ seek counseling, maybe with your family or friends or a professional counselor. ಡಿಪ್ರೆಷನ್ ಇದನ್ನು ಮುಚ್ಚಿ ಇಡಬೇಡಿ. ಈಗ ನಮಗೆ ಜ್ವರ ಬಂದರೆ ನಾವು ಡಾಕ್ಟರ್ ಇದ್ದಲ್ಲಿ ಹೋಗ್ತೀವಿ, ನಮಗೆ ಡಯಾಬಿಟಿಸ್ ಬಂದರೆ ಡಾಕ್ಟರ್ ಇದ್ದಲ್ಲಿ ಹೋಗ್ತೀವಿ. ಆದರೆ ಡಿಪ್ರೆಷನ್ ಬಂದರೆ ನಾವು ಯಾರಿಗೂ ಹೇಳೋದಿಲ್ಲ, ಮುಚ್ಚಿಡ್ತೀವಿ. ಐ ಮಸ್ಟ್ ಕಾಂಪ್ಲಿಮೆಂಟ್ ದೀಪಿಕಾ ಪದುಕೋನ್ ಆನ್ ಕಮಿಂಗ್ ಔಟ್. ಬಿಕಾಸ್ ಅವ್ರು ಹೊರಗೆ ಬಂದ ಮೇಲೆ ತುಂಬ ಜನರು ಬಂದು ನನಗೆ ಡಿಪ್ರೆಷನ್ ಇದೆ ಅಂತ ಒಪ್ಕೊಳ್ತಾರೆ. ಅದನ್ನು ಹೈಡ್ ಮಾಡೋದು ಭಾಳ ತೊಂದರೆ ಇದೆ. ಹಾಗಾಗಿ ನೀವು ಈ ಎಸ್ಸನ್ನೆಲ್ಲ ಕಂಟ್ರೋಲ್ ಮಾಡಿದರೆ ನಿಮಗೆ ಮೇಜರ್ ಡಿಸೀಸ್ ಬರುವ ಚಾನ್ಸಸ್ ಕಡಿಮೆ ಆಗುತ್ತೆ. ಸರ್ ಖಂಡಿತ ಸರ್. ಕೊನೆಯದಾಗಿ ಹೇಳಬೇಕು ಅಂತಂದರೆ ಟ್ಯಾಬ್ಲೆಟು, ಇಂಜೆಕ್ಷನ್ನು, ಆಪರೇಷನ್ ಥಿಯೇಟರಿಂದ ಈ ಕ್ಯಾಮ್ರಾ, ಈ ಲೈಟ್ಸ್ ಮುಂದೆ ಬದುಕಿನ ಒಂದಷ್ಟು ಕ್ಷಣಗಳನ್ನು ರಿವೈಂಡ್ ಮಾಡಿದಾಗ ಹೇಗೆ ಅನ್ನಿಸ್ತು ಸರ್? ನನಗೆ ಭಾಳ ಸಂತೋಷ ಆಯಿತು. ನನಗೆ ಇಲ್ಲಿ ಚಾನೆಲ್ ಮತ್ತು ಈ ಸ್ಟುಡಿಯೋಗೆ ಬರೋದಂದರೆ ತುಂಬ ಇಷ್ಟ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಸೆಕೆಂಡ್ ಹೋಮ್ ನನಗೆ. ಈಗ ತುಂಬ ಸಲ ಬಂದಿದ್ದೀನಿ ಆ್ಯಂಡ್ ಇಟ್ಸ್ ಎ ನೈಸ್ ಫೀಲಿಂಗ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೂ ಕೂಡ ಭಾಳ ಖುಷಿ ಇದೆ. ಅಂದರೆ ನೀವು ಲಾಸ್ಟಲ್ಲಿ ಹೇಳಬೇಕಾದ್ರೆ ಎಸ್ಗಳು ಹೇಳಿದ್ರಿ. ಬಹುಶಃ ನೀವು ಬಂದಾಗ್ಲಿಂದನೂ ನಿಮ್ಮ ಮುಖದ ಮೇಲೆ ಒಂದು ಯಾವಾಗಲೂ ಇದೆ ಸರ್, ಬಿಗ್ ಸ್ಮೈಲು. ಬಹುಶಃ ನಾವು ಅದನ್ನೆಲ್ಲ ತೆಗೆಸಿದ್ರೆ ನಮ್ಮ ಬದುಕಿನಲ್ಲೂ ಕೂಡ ಅಂಥದ್ದೊಂದು ಸ್ಮೈಲ್ ಯಾವಾಗಲೂ ಇರುತ್ತೆ ಅನ್ನೋದನ್ನು ಕೂಡ ನೀವು ತುಂಬ ಪ್ರೀತಿಯಿಂದ ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಡೀ ಚಂದನ ವಾಹಿನಿ ಹಾಗೆ ನಮ್ಮ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಟ್ಸ್ ಬಿನ್ ಮೈ ಪ್ಲೆಷರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ವೈದ್ಯಕೀಯ ಕ್ಷೇತ್ರ ಅಂದ ಮೇಲೆ ಅಲ್ಲಿ ರೋಗ, ರೋಗಿಗಳು, ಸಮಸ್ಯೆ, ಸವಾಲುಗಳು, ಸಾವು, ನೋವು ಎಲ್ಲವೂ ಇರುತ್ತೆ ನಿಜ. ಆದರೆ ಅದರ ಜೊತೆಗೆ ರೋಗಿಯಾಗಲಿ, ರೋಗಿಯ ಕುಟುಂಬದವರಾಗಲಿ ವೈದ್ಯರೆಡೆಗೆ ನೋಡುವಂಥ ಒಂದು ಧನ್ಯತಾ ಭಾವ ಇದೆಯಲ್ಲ, ಅದು ಸಾರ್ಥಕ ಬದುಕು ಅಂತ ಅನಿಸ್ಬಿಡುತ್ತೆ. ಅಂತಹ ಸಾರ್ಥಕ ಬದುಕಿನ ಸಾರ್ಥಕ ಕ್ಷಣಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೈದ್ಯರು ಕಟ್ಟಿಕೊಟ್ಟಿದ್ದಾರೆ. ಇದೇ ರೀತಿಯ ಮತ್ತೊಂದು ಸ್ಫೂರ್ತಿದಾಯಕ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.